ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಅರಸರುಗಳ ಮೊದಲನೇ ಪುಸ್ತಕ 12ನೇ ಅಧ್ಯಾಯ ವಾಕ್ಯಗಳು 25ರಿಂದ 33ರವರೆಗೂ ನಾವು ಓದಿ ನೋಡುವಾಗ, ಮತ್ತೆ 13ನೇ ಅಧ್ಯಾಯ ವಾಕ್ಯಗಳು 1ರಿಂದ 34ರವರೆಗೆ ನಾವು ಓದಿ ನೋಡುವಾಗ ಈ ವಾಕ್ಯ ಭಾಗಗಳಲ್ಲೆಲ್ಲ ಒಂದು ಘಟನೆ ನಡೆಯುವಂಥದ್ದನ್ನು ನಾವು ಕಾಣ್ತೇವೆ. ದೇವರೇನ್ ಮಾಡ್ತಾರೆ, ಇಸ್ರಾಯೇಲ್ ರಾಜ್ಯವನ್ನ 2 ಭಾಗ ಮಾಡಿ ಯೆರೊಬ್ಬಾಮನಿಗೆ ಒಂದು ಭಾಗವನ್ನು ಕೊಡ್ತಾರೆ. ಈ ಯೆರೊಬ್ಬಾಮನು ರಾಜ್ಯವನ್ನು ಪಡೆದುಕೊಂಡ ನಂತರ ತಾನೇನ್ ಮಾಡ್ತಾನೆ ಅಂತಂದ್ರೆ, ಈ ಜನಗಳೆಲ್ಲ ಯೆರೂಸಲೇಮಿಗೆ ದೇವರನ್ನ ಆರಾಧನೆ ಮಾಡುವುದಕ್ಕೋಸ್ಕರ ಹೋಗ್ತಾ ಇದ್ರೆ ಒಂದು ವೇಳೆ ಮತ್ತೆ ಅವ್ರ ಕಡೆ ತಿರುಗಿಕೊಳ್ಬಿಡ್ತಾರೆ ಅನ್ನೋ, ಆಗ ನನಗೆ ರಾಜ್ಯ ಹೊರಟು ಹೋಗುತ್ತೆ ಅಂತ ಹೇಳಿ ತಾನೇನ್ ಮಾಡ್ತಾನೆ, 2 ವಿಗ್ರಹಗಳನ್ನ ಮಾಡಿಸಿ ಆ ಜನಗಳಿಗೆ ಕೊಟ್ಟು, ಇದೇ ನಿಮ್ಮನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಂತ ದೇವರು ಎಂಬುದಾಗಿ ಹೇಳಿ ಅವುಗಳನ್ನ ನಿಲ್ಲಿಸಿ ಅವುಗಳಿಗೆ ಯಜ್ಞಪೀಠಗಳನ್ನ ಮಾಡಿಸಿ ಬಲಿ ಅರ್ಪಿಸುತ್ತಾ ಅವುಗಳನ್ನ ಆರಾಧನೆ ಮಾಡುವುದಕ್ಕೆ ಇಸ್ರಾಯೇಲ್ ಜನಗಳನ್ನ ನಡೆಸಿಬಿಡ್ತಾನೆ. ಆಗ ದೇವರೇನ್ ಮಾಡ್ತಾರೆ, ಯೆಹೂದ ಪ್ರಾಂತ್ಯದಿಂದ ಒಂದು ಪ್ರವಾದಿಯನ್ನು ಕಳುಹಿಸಿಬಿಟ್ಟು ಅದಕ್ಕೆ ವಿರುದ್ಧವಾಗಿ ದೇವರು ಪ್ರವಾದನೆಯನ್ನು ಹೇಳಿಸ್ತಾರೆ. ಇದ್ರ ಮೇಲೆ ಧೂಪವನ್ನು ಸುಡುವಂತ ಯಾಜಕರುಗಳನ್ನ ದಾವೀದನ ಸಂತಾನದಲ್ಲಿ ಬರುವಂತ ಯೋಷಿ ಅನ್ನುವಂತ ಒಂದು ಅರಸ ಅವರನ್ನ ಹಿಡಿದು ಈ ಒಂದು ಯಜ್ಞಪೀಠಗಳ ಮೇಲೆ ಅವರನ್ನ ಬಲಿ ಮಾಡ್ತಾನೆ ಅಂತೆಲ್ಲ ಹೇಳಿ ಆ ಒಂದು ಯಜ್ಞವೇದಿಗೆ ವಿರುದ್ಧವಾಗಿ ಆ ಪ್ರವಾದನೆಯನ್ನು ನುಡಿತಾರೆ. ಅದಾದ ನಂತರ ಏನಾಗುತ್ತೆ ಅಂದ್ರೆ, ಇದು ನೆರವೇರುತ್ತೆ ಅನ್ನೋದಕ್ಕೆ ಗುರುತಾಗಿ ಈಗಲೇ ಆ ಒಂದು ಯಜ್ಞವೇದಿ ಸೀಳಿ ಹೋಗಿ ಅದರ ಬೂದಿ ಅದು ಕೆಳಗಡೆ ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಹಾಗೆ ಆಗುತ್ತೆ. ಇದನ್ನ ನೋಡ್ತಾ ಇದ್ದಂತ ಆ ಯೆರೊಬ್ಬಾಮ್ ರಾಜ ಏನ್ ಮಾಡ್ತಾನೆ, ತನ್ನ ಸೈನಿಕರಿಗೆ ಆ ಒಂದು ಪ್ರವಾದನೆ ಹಿಡಿಯಬೇಕಂತ ಹೇಳಿ ಅಪ್ಪಣೆ ಕೊಡ್ತಾನೆ. ತಾನು ಆ ರೀತಿ ಅಪ್ಪಣೆ ಕೊಡುವುದಕ್ಕೆ ಕೈ ಚಾಚಿದ ಒಡನೆ ತನ್ನ ಕೈ ಒಣಗಿ ಹೋಗುತ್ತೆ. ಆನಂತರ ತನ್ನ ಕೈಯನ್ನು ತಾನು ಹಿಂತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ಲ. ಆಗ ತಾನೇನ್ ಮಾಡ್ತಾನೆ, ಈ ಒಂದು ಪ್ರವಾದಿಯನ್ನು ನೋಡಿ, ನಿನ್ನ ದೇವರನ್ನ ನೋಡಿ ಪ್ರಾರ್ಥನೆ ಮಾಡು, ನನ್ನ ಕೈ ಮತ್ತೆ ನಾನು ಹಿಂದೆ ತಗೊಳ್ಳೋದಕ್ಕೆ ನನಗೆ ಅವಕಾಶ ಆಗ್ಲಿ ಅಂತ ತಾನು ಕೇಳ್ಕೊಳ್ತಾನೆ. ಆನಂತರ ಈ ಪ್ರವಾದಿ ಪ್ರಾರ್ಥನೆ ಮಾಡ್ತಾನೆ, ಕೈ ಸರಿ ಹೋಗುತ್ತೆ. ನಂತರ ಯೆರೊಬ್ಬಾಮ್ ಏನ್ ಮಾಡ್ತಾನೆ, ನೀನ್ ಬಂದು ನನ್ನ ಮನೆಯಲ್ಲಿ ಊಟ ಮಾಡು, ನಾನು ನನಗೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಈ ಪ್ರವಾದಿ, ನಾನು ಇಲ್ಲಿ ಊಟ ಮಾಡಬಾರದು, ನಾನು ಬರೋದಿಲ್ಲ, ಇಲ್ಲಿ ಊಟ ಮಾಡಬಾರ್ದು ಅಂತಾನು, ಮತ್ತೆ ಹೋಗುವಾಗ ಬೇರೆ ದಾರಿಯಿಂದ ಹೊರಟು ಹೋಗ್ಬೇಕಂತ ದೇವರು ನನಗೆ ಹೇಳಿದರೆ, ಅದರಿಂದ ನಾನು ಬರೋದಿಲ್ಲ, ನಾನು ಹೋಗ್ತೀನಿ ಅಂತ ಆ ಯಹೂದ ಪ್ರವಾದಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಈ ರೀತಿ ತಾನು ಹೊರಟು ಹೋಗ್ತಾ ಇರುವಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಬೇತೇಲಲ್ಲಿ ಇದ್ದಂತ ಒಂದು ವಯಸ್ಸಾಗಿರುವಂತ ಪ್ರವಾದಿ, ಈ ಪ್ರವಾದಿಗೆ ಬಂದು ಮಕ್ಕಳೇನ್ ಮಾಡ್ತಾರೆ, ಈ ರೀತಿ ಯಹೂದದಿಂದ ಒಂದು ಪ್ರವಾದಿ ಬಂದು ಈ ರೀತಿ ಎಲ್ಲ ಮಾಡ್ದ, ಆ ಒಂದು ಯಜ್ಞವೇದಿಗೆ ವಿರುದ್ಧವಾಗಿ ತನ್ನ ಪ್ರವಾದನೆ ಹೇಳ್ದ, ಅದೇ ರೀತಿ ಆ ಯಜ್ಞವೇದಿ ಸೀಲು ಹೋಗಿ ಅದರ ಒಂದು ಬೂದಿ ಎಲ್ಲ ಕೆಳಗಡೆ ಬಿದ್ದೋಯ್ತು ಅಂತೆಲ್ಲ ಹೇಳಿದ ನಂತರ ಇದನ್ನೆಲ್ಲ ಕೇಳಿದಾಗ ಆ ಒಂದು ಮುದುಕ ಪ್ರವಾದಿಗೆ ಏನ್ ಅನ್ಸುತ್ತೆ, ಆ ವ್ಯಕ್ತಿಯನ್ನ ತನ್ನ ಮನೆಗೆ ಕರ್ಕೊಂಡು ಬಂದು ತನಗೆ ಊಟ ಇಟ್ಟು ಕಳುಹಿಸ್ಬೇಕಂತ ಹೇಳಿ ತನಗೆ ಅನ್ಸುತ್ತೆ. ಆಗ ವಿಚಾರಿಸ್ತಾನೆ, ಆ ಒಂದು ಪ್ರವಾದಿ ತನಗೆ ಪ್ರವಾದನೆ ಹೇಳಿ ಯಾವ ಕಡೆ ಹೋದ ಅಂತ ಮಕ್ಕಳನ್ನ ಕೇಳಿದ್ರೆ ಈ ದಾರಿಲಿ ಹೋದ ಅಂತ ಮಕ್ಕಳು ತೋರಿಸ್ತಾರೆ. ಆನಂತರ ಆ ಮುದುಕ ಪ್ರವಾದಿ ಏನ್ ಮಾಡ್ತಾನೆ, ಸರಿ ನಾನು ಹೋಗ್ತೇನೆ ಅಂತ ಹೋಗಿ ಆ ಒಂದು ದಾರಿಯಲ್ಲಿ ಆ ಪ್ರವಾದಿ ಒಂದು ಮರದ ಕೆಳಗಡೆ ಕೂತಿರ್ತಾನೆ, ಏಲಾ ವೃಕ್ಷದ ಕೆಳಗಡೆ ಕೂತಿರುವಾಗ ಈ ಮುದುಕ ಪ್ರವಾದಿ ಹೋಗಿ ತನ್ನನ್ನು ಸಂಧಿಸ್ಬಿಟ್ಟು, ಯಹೂದದಿಂದ ಬಂದಂತ ಒಂದು ಪ್ರವಾದಿ ನೀನನ್ನ ಅಂತ ವಿಚಾರಿಸ್ತಾನೆ. ಹೌದು ಅಂತ ಹೇಳಿದ್ರೆ, ಸರಿ ನಿನ್ ಬಂದು ನಮ್ಮ ಮನೇಲಿ ಊಟ ಮಾಡು ಅಂತ ಹೇಳ್ತಾನೆ. ಈ ಪ್ರವಾದಿ ಮತ್ತೆ ಹೇಳ್ತಾನೆ, ಇಲ್ಲ, ಇಲ್ಲಿ ಊಟ ಮಾಡಬಾರ್ದು, ನಾನು ನಿನ್ ಮನೆಗೆ ಬರೋದಿಲ್ಲ, ದೇವರು ಊಟ ಮಾಡಬಾರ್ದು ಅಂತ ಹೇಳಿದ್ದಾರೆ, ಬೇರೆ ದಾರಿಯಿಂದ ಹೊರಟೋಗ್ಬೇಕಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಆ ಪ್ರವಾದಿ ಹೇಳ್ತಾನೆ. ಆದ್ರೆ ಆನಂತರ ಈ ವಯಸ್ಸಾಗಿರುವಂತಹ ಪ್ರವಾದಿ ಏನ್ ಹೇಳ್ಬಿಡ್ತಾರೆ, ನನಗೊಂದು ದೇವದೂತ ದರ್ಶನ ಆಗ್ಬಿಟ್ಟು ನನ್ನ ಕರ್ಕೊಂಡು ಹೋಗಿ ನನಗೆ ಊಟ ಕೊಡಬೇಕು ಅಂತ ತಾನು ನನಗೆ ಹೇಳ್ದ ಅಂತ ಹೇಳ್ತಾನೆ. ಅದರಿಂದ ಬಾ ಅಂತ ಅಂತಾನೆ. ಅದನ್ನ ಕೇಳಿ ಈ ಪ್ರವಾದಿ ಏನ್ ಮಾಡ್ತಾನೆ, ಸರಿ ಆಯ್ತು ಅಂತ ಆ ಒಂದು ಮುದುಕ ಪ್ರವಾದಿ ಜೊತೆಗೆ ಮನೆಗೆ ಹೋಗ್ತಾನೆ. ಆನಂತರ ತನ್ನ ಮನೆಗೆ ಹೋಗಿ ಊಟ ಮಾಡ್ತಾ ಇರುವಂತಹ ಸಮಯದಲ್ಲಿ ಆ ಮುದುಕ ಪ್ರವಾದಿಗೆ ದೇವರೇನ್ ಮಾಡ್ತಾರೆ, ಒಂದು ಪ್ರಕಟಣೆ ಕೊಡ್ತಾರೆ. ಆ ಪ್ರಕಟಣೆಯಲ್ಲಿ ತಾನು ಹೇಳ್ತಾನೆ, ನೀನು ನಿನ್ನ ದೇವರಿಗೆ ಅವಿಧೇಯನಾಗಿ ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡಿದ್ದರಿಂದ ನಿನ್ನ ಶವ ನಿನ್ನ ಕುಟುಂಬ ಸ್ಮಶಾನವನ್ನು ಸೇರೋದೇ ಇಲ್ಲ ಅಂತ ದೇವರು ಹೇಳ್ತಾರೆ. ಆನಂತರ ಊಟ ಎಲ್ಲ ಮಾಡಿ ಮುಗಿಸಿದ ನಂತರ ತಾನು ಹಿಂತಿರುಗಿ ಮನೆಗೆ ಹೋಗೋದಕ್ಕೆ ಹೊರಡ್ತಾರೆ. ಊರಿಂದ ಒಂದು ಸ್ವಲ್ಪ ದೂರ ಹೊರಟು ಬಂದ ನಂತರ ಏನಾಗುತ್ತೆ ಅಂದ್ರೆ, ದಾರಿಯಲ್ಲಿ ಒಂದು ಸಿಂಹ ಬಂದು ಆ ಪ್ರವಾದಿಯನ್ನ ಕೊಂದು ಹಾಕಿಬಿಡುತ್ತೆ. ಮತ್ತೆ ಆ ದಾರಿಯಲ್ಲಿ ಬರ್ತಾ ಇರೋಂಥವ್ರು ಅದನ್ನ ನೋಡ್ಬಿಟ್ಟು ಮತ್ತೆ ಈ ಮುದುಕ ಪ್ರವಾದಿ ಇದ್ದಂತ ಊರಿಗೆ ಬಂದು ಆ ವಿಷಯ ತಿಳಿಸ್ತಾರೆ, ಈ ರೀತಿ ದಾರಿಯಲ್ಲಿ ಯಾರೋ ಒಬ್ಬರನ್ನ ಸಿಂಹ ಕೊಂದು ಹಾಕ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಆಗ ಈ ಮುದುಕ ಪ್ರವಾದಿಗೆ ಅರ್ಥ ಆಗುತ್ತೆ, ಅದು ಆ ಪ್ರವಾದನೆ ಆಗಿರ್ತಾನೆ, ತಾನು ದೇವರಿಗೆ ಅವಿಧೇಯನಾಗಿ ಊಟ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಇಲ್ಲಿ ಬಂದು ಊಟ ಮಾಡ್ದ, ಅದರಿಂದ ತಾನೇ ಸತ್ತೋಗಿರ್ಬೋದು ಅಂತ ಹೇಳಿ ಹೋಗಿ ನೋಡುವಾಗ ತಾನೇ ಸತ್ತೋಗಿರ್ತಾನೆ. ಮತ್ತೆ ಅದನ್ನ ಶವವನ್ನು ತಗೊಂಡ್ ಬಂದು ಇವರ ಒಂದು ಕುಟುಂಬ ಸ್ಮಶಾನದಲ್ಲಿ ಸಮಾಧಿ ಮಾಡ್ತಾರೆ. ಮತ್ತೆ ಆ ಮುದುಕ ಪ್ರವಾದಿ ತನ್ನ ಮಕ್ಕಳಿಗೆ ಏನ್ ಹೇಳ್ತಾರೆ, ನಾನು ಸತ್ತೋದಾಗ ನನ್ನ ಒಂದು ಎಲುಬುಗಳನ್ನು ಸಹ ಅವನ ಜೊತೆಯಲ್ಲೇ ಹಿಡಿರಿ, ಅವನ್ ಬೇತೇಲಿನ ಯಜ್ಞವೇದಿಗೂ ಸಮಾರ್ಯದ ಬೇರೆ ಎಲ್ಲಾ ಸ್ಥಳಗಳಲ್ಲಿರುವಂತಹ ಯಜ್ಞವೇದಿಗಳಿಗೂ ಹೇಳಿದಂತ ಒಂದು ಪ್ರವಾದನೆ ಖಂಡಿತವಾಗಿ ನೆರವೇರುತ್ತೆ ಅಂತ ಆ ಪ್ರವಾದಿ ಹೇಳ್ತಾನೆ. ಈ ರೀತಿ ಈ ಒಂದು ಘಟನೆ ನಡೆಯುವಂಥದ್ದನ್ನ ನಾವು ಕಾಣುವುದಕ್ಕೆ ಸಾಧ್ಯ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಯಹೂದದಿಂದ ಬಂದಂತ ಆ ಪ್ರವಾದಿ ಶ್ರೇಷ್ಠವಾದ ಒಂದು ಸೇವೆಯನ್ನು ಮಾಡ್ತಾರೆ. ತಾನು ಬಂದು ರಾಜ ಇಡೀ ದೇಶವನ್ನೆಲ್ಲ ದೇವರ ಭಕ್ತಿಯಿಂದ ಬೀಳಿಸಿ
ಅವರು ವಿಗ್ರಹಗಳನ್ನು ಮಾಡಿ ಅದಕ್ಕೆ ಅವರು ಯಜ್ಞವನ್ನು ಅರ್ಪಿಸ್ತಾ ಇದ್ದಾಗ ಅದಕ್ಕೆ ವಿರುದ್ಧವಾಗಿ ಬಂದು ತನ್ನ ಪ್ರವಾದನೆಯನ್ನ ಹೇಳ್ತಾರೆ. ಆನಂತರ ಆ ಯಜ್ಞವೇದಿ ಸೀಳಿ ಹಾಗೆ ಬೂದಿಯೆಲ್ಲ ಉದುರೋಗುತ್ತೆ. ಮತ್ತೆ ರಾಜ ಅದನ್ನು ಹಿಡ್ಕೊಳ್ಬೇಕು ಅಂತ ಅನ್ನುವ ಕೈ ಚಾಚುವಾಗ ಆ ಕೈ ಹಿಂದಕ್ಕೆ ಬರೋದಿಲ್ಲ. ಮತ್ತೆ ಪ್ರಾರ್ಥನೆ ಮಾಡುವಾಗ ಆ ಕೈ ಸರಿ ಹೋಗುತ್ತೆ. ನಂತರ ಆ ಪ್ರವಾದಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮಹಿಮೆಯಾದ ಒಂದು ಸೇವೆಯನ್ನ ಆ ಸ್ಥಳದಲ್ಲಿ ತಾನು ಮಾಡ್ತಾನೆ. ಈ ರೀತಿ ಮಹಿಮೆಯಾದ ಸೇವೆನ ಮಾಡಿ ತಾನು ಅಲ್ಲಿಂದ ಊರಿಗೆ ಹಿಂತಿರುಗಿ ಹೋಗ್ತಾ ಇರ್ತಾನೆ. ಈ ಒಂದು ಯಹೂದದಿಂದ ಬಂದಂತ ಅವನು ಪ್ರವಾದಿ ಮಾಡಿದಂತ ಈ ಒಂದು ಸೇವೆ ಸಾಧಾರಣವಾದ ಸೇವೆ ಅಲ್ಲ. ಮೊದಲು ತಾನು ದೇವರೊಟ್ಟಿಗೆ ಅನ್ಯೋನ್ಯವಾಗಿರುವ ಆತನು, ದೇವರೊಟ್ಟಿಗೆ ಸಂಚರಿಸುವಂತ ಒಂದು ದೇವ ಮನುಷ್ಯನಾಗಿದ್ದ. ಅದರಿಂದ ದೇವರು ತನ್ನ ಮುಖಾಂತರವಾಗಿ ಮುಂದೆ ಸಂಭವಿಸುವಂತಹ ಕಾರ್ಯಗಳನ್ನೆಲ್ಲ ದೇವರು ಪ್ರಕಟಿಸ್ತಾರೆ. ಯೋಷಿಯ ಅನ್ನುವಂಥ ಒಂದು ಅರಸ ತಾನು ಬರುವಂಥದ್ದು ಎಷ್ಟೋ ತಲೆಮಾರುಗಳ ನಂತರ. ಈ ಯರೊಬ್ಬಾಮನ ಕಾಲದಿಂದ ಯೋಷಿಯನು ಬರುವಂಥದ್ದು ಎಷ್ಟೋ ತಲೆಮಾರುಗಳು ಕಳೆದ ನಂತರ ಯೋಷಿಯ ಅನ್ನೋ ರಾಜ ಬರ್ತಾನೆ. ಆದರೆ ಮುಂದಕ್ಕೆ ಯಾವಾಗಲೂ ಆಗುವಂತ ಒಂದು ಘಟನೆಯನ್ನ ಸ್ಪಷ್ಟವಾಗಿ ಆ ರಾಜನ ಹೆಸರು ಸಹಿತವಾಗಿ ಹೇಳಿ ಈ ಒಂದು ಪ್ರವಾದಿಯ ಮುಖಾಂತರವಾಗಿ ದೇವರು ತಿಳಿಯಪಡಿಸ್ತಾರೆ. ಮತ್ತೆ ಅದು ಮಾತ್ರ ಅಲ್ಲದೆ ಮುಂದೆ ಅಂತ ಒಂದು ಕಾರ್ಯ ನಡೆಯುತ್ತೆ ಅನ್ನೋದಕ್ಕೆ ಗುರುತಾಗಿ ಈಗ ಆ ಯಜ್ಞವೇದಿ ಸೀಳಿ ಹೋಗಿ ಆ ಬೂದಿ ಎಲ್ಲ ಬಿದ್ದೋಗುತ್ತೆ ಅಂತ ಹೇಳ್ತಾನೆ. ಅದೇ ತರ ಆ ಯಜ್ಞವೇದಿ ಸೀಳಿ ಹೋಗಿ ಬೂದಿ ಎಲ್ಲ ಬಿದ್ದೋಗುತ್ತೆ. ಮತ್ತೆ ರಾಜ ತನ್ನನ್ನು ಹಿಡಿಸಬೇಕಂತ ಕೈ ಚಾಚಿದ್ರೆ ಆ ಕೈ ಹಿಂದಕ್ಕೆ ಬರೋದಿಲ್ಲ. ಮತ್ತೆ ತನ್ನ ಪ್ರಾರ್ಥನೆ ಮಾಡುವಾಗ ರಾಜನಿಗೆ ಅದು ಸರಿ ಹೋಗುತ್ತೆ. ಈ ರೀತಿಯಾಗಿ ಮಹಿಮೆಯಾಗಿ ದೇವರು ಆ ಒಂದು ಸೇವಕರನ್ನು ಉಪಯೋಗಿಸ್ತಾರೆ. ಆಗ ದೇವರ ಹಸ್ತದಿಂದ ಬಲವಾಗಿ ಉಪಯೋಗಿಸಲ್ಪಡುವಂತ ಒಂದು ವ್ಯಕ್ತಿಯಾಗಿ, ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವಂತ ಒಂದು ವ್ಯಕ್ತಿಯಾಗಿ, ದೇವರಿಂದ ಪ್ರಕಟಣೆಗಳನ್ನು ಹೊಂದಿಕೊಳ್ಳುವಂತ ಒಂದು ವ್ಯಕ್ತಿಯಾಗಿ ಆ ವ್ಯಕ್ತಿ ಇದ್ದ. ಮತ್ತೆ ಅದು ಮಾತ್ರ ಅಲ್ದರ ದೇವರಿಗೆ ವಿಧೇಯನಾಗುವಂತ ಒಂದು ಒಳ್ಳೆಯ ದೇವ ಮನುಷ್ಯನಾಗಿದ್ದ. ರಾಜನಿಗೆ ಹೋಗಿ ವಿರುದ್ಧವಾಗಿ ಹೇಳುವಂಥದ್ದು ಅಷ್ಟು ಸುಲಭ ಅಲ್ಲ. ಕಾರಣ ರಾಜನಿಗೆ ವಿರುದ್ಧವಾಗಿ ಹೋಗಿ ಪ್ರವಾದನೆ ಹೇಳುವಾಗ ರಾಜ ಒಂದೇ ಆಜ್ಞೆಯಲ್ಲಿ ತನ್ನನ್ನ ಸಂಹರಿಸುವುದಕ್ಕೆ ಅವಕಾಶ ಇರುತ್ತೆ. ಅದೇ ಕೆಲಸವನ್ನು ಮಾಡೋದಕ್ಕೆ ತನ್ನ ಕೈ ಹಾಕ್ದ. ಆದರೆ ದೇವರು ಅದನ್ನ ತಡೆದ್ರು. ಆದರೆ ಅದಕ್ಕೆ ತನ್ನ ಸಿದ್ಧನಾಗಿ ಬಂದ. ದೇವರು ಈ ರೀತಿ ತಡೀತಾರೆ, ನನ್ನ ಕಾಪಾಡ್ತಾರೆ ಅಂತ ಅಲ್ಲ. ಆದ್ರೆ ತಾನು ದೇವರ ಚಿತ್ತವನ್ನು ಮಾಡೋದಕ್ಕೆ ಬಂದ. ಆದ್ರೆ ದೇವರು ತನ್ನನ್ನ ಆಶ್ಚರ್ಯಕರ ರೀತಿಯಲ್ಲಿ ಕಾಪಾಡಿದ್ರು. ಆಗ ದೇವರಿಗೋಸ್ಕರ ಒಂದು ವೇಳೆ ಅರಸನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ತಾನು ಸಂಹರಿಸಲ್ಪಡುವುದಕ್ಕೂ ಸಹ ಸಿದ್ಧನಾಗಿದ್ದಾನೆ. ಆ ರೀತಿಯಾದ ಒಂದು ಒಳ್ಳೆಯ ದೇವರಿಗಾಗಿ ಭಕ್ತಿ ವೈರಾಗ್ಯದಿಂದ ಸೇವೆ ಮಾಡುವಂತ ಒಂದು ದೇವ ಮನುಷ್ಯನಾಗಿ ಈ ಯಹೂದ್ಯ ಪ್ರಾಂತ್ಯದಿಂದ ಬಂದಂತ ಪ್ರವಾದಿ ಇದ್ದನು. ಇಂತಹ ಒಂದು ಪ್ರವಾದಿ ಮಹಿಮೆಯಾದ ಸೇವೆಯನ್ನು ಮಾಡಿ ಹೋಗುವಂತಹ ಸಮಯದಲ್ಲಿ ಸಿಂಹಕ್ಕೆ ಸಿಕ್ಕಿ ತಾನು ಬಲಿಯಾಗಿ ಹೋಗ್ತಾನೆ. ಇದಕ್ಕೆ ಕಾರಣ ಏನಂತಂದ್ರೆ, ಆ ಮುರುಕ ಪ್ರವಾದಿ ಬಂದು ನಮ್ಮ ಮನೆಯಲ್ಲಿ ಊಟ ಮಾಡ್ಬೇಕಂತ ದೇವರು ಹೇಳಿದ್ದಾರೆ, ನಿನ್ ಬಂದು ಊಟ ಮಾಡು ಅಂತ ಹೇಳಿ ತನ್ನನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ತಾನು ಆ ಮಾತು ಕೇಳಿ ಸರಿ ಆಯ್ತಂತ ಹೋಗಿ ಊಟ ಮಾಡ್ತಾನೆ. ಆದ್ರೆ ಆ ನಂತರ ತಾನು ಹಿಂತಿರುಗಿ ಹೋಗುವಾಗ ಆ ಸಿಂಹದ ಕೈಗೆ ಸಿಕ್ಕಿಬಿದ್ದು ಸತ್ತೋಗ್ತಾನೆ. ಈಗ ಈ ಒಂದು ಘಟನೆಯಲ್ಲಿ ಯಾರ್ದು ತಪ್ಪು? ಮಹಿಮೆಯಾದ ಸೇವೆಯನ್ನು ಮಾಡಿ ಹೊರಟಂತ ಈ ಒಂದು ಯಹೂದ ದೇಶದಿಂದ ಬಂದಂತ ಪ್ರವಾದಿ ದಾರಿಯಲ್ಲಿ ಹೋಗುವಾಗ ಸಿಂಹದ ಕೈಗೆ ಸಿಕ್ಕಿ ತಾನು ಸತ್ತು ಹೋಗ್ತಾನೆ. ಈ ರೀತಿ ತಾನು ಮಹಿಮೆಯಾದ ಸೇವೆಯನ್ನು ಮಾಡಿ ದುರಂತವಾದ ಅಂತ್ಯವನ್ನ ಕಾಣೋದಕ್ಕೆ ಯಾರು ಕಾರಣ? ಇಂಥ ಒಂದು ಘಟನೆ ಆ ಒಂದು ಪ್ರವಾದಿಗೆ ಸಂಭವಿಸುವುದಕ್ಕೆ ಯಾರು ಕಾರಣ? ಮತ್ತೆ ಈ ಮುದುಕ ಪ್ರವಾದಿ ಬರ್ತಾನೆ. ಈ ಮುದುಕ ಪ್ರವಾದಿ ಬಂದು ತಾನು ದೇವರು ನನಗೆ ದರ್ಶನ ಆದ ಅಂತ ಹೇಳ್ಬಿಟ್ಟು ಈ ಪ್ರವಾದಿನ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ. ನಂತರ ಅವ್ರ ಮನೇಲಿ ಊಟ ಮಾಡ್ತಾ ಇರುವಾಗ ಈ ಮುರುಕ ಪ್ರವಾದಿ ಮುಖಾಂತರನೇ ದೇವರು ಕಾರ್ಯವನ್ನು ಪ್ರಕಟಿಸ್ತಾರೆ. ಮೊದಲು ತಾನು ದೇವದೂತ ಪ್ರತ್ಯಕ್ಷ ಆದ, ನಿನಗೆ ಊಟ ಕೊಡ್ಬೇಕಂತ ಹೇಳ್ದ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅದು ಸ್ಪಷ್ಟವಾಗಿ ಸುಳ್ಳು ಹೇಳಿ ಆ ವ್ಯಕ್ತಿನ ಕರ್ಕೊಂಡು ಹೋಗ್ತಾನೆ. ಆದ್ರೆ ತಾನು ಮನೇಲಿ ಊಟ ಮಾಡ್ತಾ ಇರುವಾಗ ತನ್ನ ಮುಖಾಂತರವೇ ದೇವರು ಒಂದು ಪ್ರಕಟಣೆ ಕೊಡ್ತಾರೆ. ಅದರಲ್ಲಿ ನೀನು ದೇವರಿಗೆ ಅವಿಧೇಯನಾದುದರಿಂದ ನಿನ್ನ ಒಂದು ಶವ ನಿನ್ನ ಕುಟುಂಬ ಸ್ಮಶಾನ ಸೇರೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಳ್ಳು ಹೇಳಿ ಆ ಪ್ರವಾದಿಯನ್ನು ಊಟಕ್ಕೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಮನೆಗೆ ಹೋದ ನಂತರ ಅದೇ ವ್ಯಕ್ತಿಗೆ ದೇವರು ಪ್ರಕಟಣೆ ಕೊಡ್ತಾರೆ. ಆಗ ಈ ಮುದುಕ ಪ್ರವಾದಿ ನಿಜವಾಗ್ಲೂ ಪ್ರವಾದಿನ? ಈ ಮುದುಕ ಪ್ರವಾದಿ ಸುಳ್ಳು ಹೇಳಿ ಈ ಪ್ರವಾದಿನ ಮನೆಗೆ ಕರ್ಕೊಂಡು ಹೋದ್ನಲ್ವಾ? ಸುಳ್ಳು ಹೇಳಿ ಮನೆಗೆ ಕರ್ಕೊಂಡು ಹೋದಂತ ಆ ಒಂದು ವ್ಯಕ್ತಿಯ ಮುಖಾಂತರ ದೇವರು ತನ್ನ ಚಿತ್ತವನ್ನು ಪ್ರಕಟಿಸ್ತಾರ? ಇದನ್ನೆಲ್ಲ ಯಾವ ತರ ಅರ್ಥ ಮಾಡ್ಕೊಳ್ಬಹುದು? ಈ ಯಹೂದದಿಂದ ಬಂದಂತ ಈ ಒಂದು ಪ್ರವಾದಿ ಈ ರೀತಿಯಾಗಿ ದುರಂತವಾದ ಅಂತ್ಯವನ್ನ ಕಾಣುವುದಕ್ಕೆ ಮೊದಲು ಆ ಯಹೂದ ಪ್ರವಾದಿನ ಕಾರಣ. ಮೊದಲನೇ ಕಾರಣ ಏನು ಅಂತಂದ್ರೆ, ತಾನು ಬಂದು ಮಹಿಮೆಯಾಗಿ ದೇವರ ಸೇವೆಯನ್ನು ಮಾಡಿದ ನಂತರ ತಾನು ಹಿಂತಿರುಗಿ ಮನೆಗೆ ಹೋಗ್ತಾ ಇರುವಂತ ಸಮಯದಲ್ಲಿ ಹಿಂತಿರುಗಿ ನೇರ ತನ್ನ ಮನೆಗೆ ಹೋಗ್ಬಿಡ್ಬೇಕಾಗಿತ್ತು. ಆದ್ರೆ ಆ ಯಹೂದದಿಂದ ಬಂದಂತ ಪ್ರವಾದಿ ಏನ್ ಮಾಡ್ತಾರೆ ಅಂತಂದ್ರೆ, ಏಲಾ ವೃಕ್ಷದ ಕೆಳಗಡೆ ಅವ್ರು ಕುತ್ಕೊಂಡ್ ಬಿಡ್ತಾರೆ. ತಾನು ಮನೆಗೆ ಹೋಗ್ಬೇಕಂತ ಹೋಗ್ತಾ ಇರುವಾಗ ನೇರ ತನ್ನ ಮನೆಗೆ ತಲುಪುವವರೆಗೂ ಸಹ ತಾನು ಹೊರಟು ಹೋಗ್ಬೇಕಾಗಿತ್ತು. ಆದ್ರೆ ಹೊರಟು ಹೋಗ್ಬೇಕಾಗಿರುವಂತಹ ವ್ಯಕ್ತಿ ಮಧ್ಯದಲ್ಲಿ ಏನ್ ಮಾಡ್ತಾರೆ, ಮರದ ಕೆಳಗಡೆ ಕುತ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿ ಕುತ್ಕೊಂಡಿದ್ರಿಂದ ಈ ಮುದುಕ ಪ್ರವಾದಿ ಬಂದು ತನ್ನನ್ನು ಸಂಧಿಸೋದಕ್ಕೆ ಅವಕಾಶ ಆಗುತ್ತೆ. ಒಂದು ವೇಳೆ ಆ ಪ್ರವಾದಿ ಹಾಗೆ ಮನೆಗೆ ನೇರ ಹೊರಟು ಹೋಗ್ಬಿಟ್ಟಿದ್ರೆ ಈ ಮುದುಕ ಪ್ರವಾದಿಗೆ ತಾನು ಸಿಗ್ತಾ ಇರಲಿಲ್ಲ. ಅದರಿಂದ ಸೇವೆಯನ್ನು ಮಾಡುವಂತವರು ಯಾವತ್ತೂ ಕುಳಿತುಕೊಳ್ಬಾರದು.
ಸೇವೆಯನ್ನು ಮಾಡುವಂತವರು ಸೇವೆಯನ್ನು ಮಾಡ್ತಾ ಅವ್ರ ಮುಂದೆ ಹೋಗ್ತಾ ಇರಬೇಕು. ದೇವರ ಚಿತ್ತವನ್ನು ನಾವು ನೆರವೇರಿಸುವಾಗ ಯಾವಾಗೂ ಸಹ ನಾವು ಕುಳಿತುಕೊಳ್ಳಬಾರದು. ದೇವರ ಚಿತ್ತವನ್ನು ನೆರವೇರಿಸುತ್ತಾ ನಾವು ಹೊರಟು ಹೋಗ್ತಾ ಇರಬೇಕು. ನಾವು ಕುಳಿತುಕೊಂಡ್ರೆ ಸೈತನ್ ನಮ್ಮ ವಿರುದ್ಧವಾಗಿ ತಡೆಗಳನ್ನು ತಂದು ನಮ್ಮನ್ನು ವಂಚಿಸಿ ನಮ್ಮನ್ನ ಕೆಡಿಸುವುದಕ್ಕೆ ಅವಕಾಶ ಇರುತ್ತೆ. ಆ ಪ್ರವಾದಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಸ್ವಲ್ಪ ಹೊತ್ತು ಕುಳಿತುಕೊಂಡ. ಮುರುಕ ಪ್ರವಾದಿ ಬಂದು ತನ್ನನ್ನು ಕರೆದು ಹೋದ. ನಂತರ ತಾನು ದುರಂತ ಅಂತ್ಯವನ್ನು ಕಾಣುವಂತ ಪರಿಸ್ಥಿತಿ ತನಗೆ ಬಂದುಬಿಡ್ತು. ಮತ್ತೆ ಎರಡನೇ ಕಾರ್ಯ ಏನಂತಂದ್ರೆ, ಆ ಪ್ರವಾದಿಯ ಬಳಿಗೆ ಆ ಮುರುಕ ಪ್ರವಾದಿ ಬಂದು, ನನಗೆ ದೇವದೂತ ದರ್ಶನ ಆದ, ನಿನಗೆ ಊಟ ಕೊಡ್ಬೇಕಂತ ಹೇಳ್ದ, ಬಾ ನಮ್ಮ ಮನೆಗೆ ಅಂತ ಕರೆಯುವಾಗ ಈ ಯಹೂದದಿಂದ ಬಂದಂತ ಆ ಪ್ರವಾದಿ ಏನ್ ಮಾಡ್ಬೇಕಾಗಿತ್ತು, ತನ್ನ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಬೇಕಾಗಿತ್ತು. ಈ ಮುರುಕ ಪ್ರವಾದಿನ ಹತ್ರ ತಾನು ಮಾತಾಡ್ತಾ, ನಾನ್ ಬರುವಾಗ ದೇವರು ಎಲ್ಲಿ ನೀನು ಊಟ ಮಾಡಬಾರದು, ಎಲ್ಲೂ ನೀನು ತಂಗಬಾರದು ಅಂತ ದೇವರು ನನಗೆ ಹೇಳಿದ್ರು. ಹೀಗಿರುವಾಗ ನೀವು ಬಂದು ದೇವದೂತ ಬಂದ, ನಿನಗೆ ಊಟ ಕೊಡ್ಬೇಕು ಅಂತ ಹೇಳ್ದ ಅಂತೆಲ್ಲ ಹೇಳ್ತಾ ಇದ್ದೀರಾ. ನಾನು ದೇವ್ರ ನೋಡಿ ಪ್ರಾರ್ಥನೆ ಮಾಡ್ತೇನೆ, ಸರಿ ದೇವ್ರು ತಿಳಿಸ್ತಾರೆ ಅಂತ ಅಂದ್ಬಿಟ್ಟು ತಾನು ದೇವ್ರನ್ನ ನೋಡಿ ಪ್ರಾರ್ಥನೆ ಮಾಡಬಹುದಾಗಿತ್ತು. ಆ ರೀತಿ ಪ್ರಾರ್ಥನೆ ಮಾಡುವಾಗ ಬಹುಶಃ ದೇವರು ತನ್ನ ಚಿತ್ತ ಏನು ಅನ್ನೋದನ್ನ ತಿಳಿಸಿರ್ಬೋದು. ಆಗ ಈ ವ್ಯಕ್ತಿ ಹೇಳ್ತಾ ಇರೋದು ಸುಳ್ಳು ಅಂತ ತಿಳ್ಕೊಂಡು ಆ ಯಹೂದದಿಂದ ಬಂದಂತ ಪ್ರವಾದಿ ಮನೆಗೆ ಹಿಂತಿರುಗಿ ಹೋಗಿ ಬಿಡಬಹುದಾಗಿತ್ತು. ಆದ್ರೆ ಈ ಯಹೂದದಿಂದ ಬಂದಂತ ಪ್ರವಾದಿ ಏನ್ ಮಾಡ್ಲಿಲ್ಲ ಅಂತಂದ್ರೆ ದೇವರು ನೋಡಿ ಪ್ರಾರ್ಥನೆ ಮಾಡ್ಲಿಲ್ಲ. ಈ ಮುರುಕ ಪ್ರವಾದಿ ಹೇಳಿದ್ದು ಸುಳ್ಳು, ಆದ್ರೆ ಆ ಸುಳ್ಳನ್ನ ಕೇಳಿ ನಿಜ ಇರಬಹುದೇನೋ ಅಂತ ಅನ್ಕೊಂಡು ಹಾಗೆ ಅವ್ರ ಮನೆಗೆ ಹೊರಟೋಗ್ತಾರೆ. ಅದರಿಂದ ಕೊನೆಗೇನಾಯ್ತು, ಈ ಒಂದು ಯಹೂದದಿಂದ ಬಂದಂತ ಪ್ರವಾದಿ ದೇವರಿಗೆ ಅವಿಧೇಯನಾದ ಹಾಗೆ ಆಗಿ ತನ್ನ ದಾರಿಯಲ್ಲಿ ಹೋಗುವಾಗ ಸಿಂಹದ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಾದ ಪರಿಸ್ಥಿತಿ ತನಗೆ ಬಂತು. ಆಗ ಈ ಒಂದು ಘಟನೆ ತನಗೆ ಸಂಭವಿಸುವುದಕ್ಕೆ ಯಹೂದದಿಂದ ಬಂದಂತ ಈ ಪ್ರವಾದಿ ಮಾಡಿದ ಎರಡು ತಪ್ಪುಗಳು ಕಾರಣ. ಒಂದು, ತನ್ನ ದಾರಿಯಲ್ಲಿ ಕುಳಿತುಕೊಂಡ. ಎರಡನೇದು, ಆ ಮುರುಕ ಪ್ರವಾದಿ ಬಂದು ತನ್ನ ಹತ್ರ ಸುಳ್ಳು ಹೇಳಿದಾಗ ಅದನ್ನ ದೇವರ ಬಳಿಯಲ್ಲಿ ಪ್ರಾರ್ಥಿಸಿ ವಿಚಾರಿಸಲಿಲ್ಲ, ಅದನ್ನು ನಂಬಿ ಹಾಗೆ ಹೊರಟು ಹೋದ. ಈ ರೀತಿ ಮಹಿಮೆಯಾಗಿ ತನ್ನನ್ನು ಉಪಯೋಗಿಸಿದಂತ ಸೇವಕನಿಗೆ ಈ ಮುರುಕ ಹೇಳ್ತಾ ಇರುವಂತ ಮಾತು ಸರಿನಾ ಇಲ್ವಾ ಅನ್ನಂತ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೇಳ್ತಾ ಇರ್ಲಿಲ್ವಾ? ದೇವ್ರು ಖಂಡಿತ ಹೇಳಿರೋರು ಅದು ಸುಳ್ಳು ಅಂತ ಹೇಳಿ. ಆದ್ರೆ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕಾಯೋದಕ್ಕೆ ನಾನು ಅವಕಾಶ ಕೊಡ್ಲಿಲ್ಲ. ಅದರಿಂದ ತನಗೆ ಅಂತ ಒಂದು ಪರಿಸ್ಥಿತಿ ಬಂತು. ಮತ್ತೆ ಇನ್ನೊಂದ್ ಕಡೆ ಈ ಮುರುಕ ಪ್ರವಾದಿ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಈ ಮುರುಕ ಪ್ರವಾದಿ ನಿಜವಾಗ್ಲೂ ಪ್ರವಾದಿನ? ಈ ಮುರುಕ ಪ್ರವಾದಿ ಬಂದು, ನಾನು ನಿನ್ನ ಹಾಗೆ ಪ್ರವಾದಿ, ನನಗೆ ದೇವದೂತ ದರ್ಶನ ಆದ, ನಿನ್ನ ಕರ್ಕೊಂಡು ಹೋಗಿ ಊಟ ಕೊಡ್ಬೇಕು ಅಂತ ಹೇಳ್ದ ಅಂತೆಲ್ಲ ಹೇಳ್ತಾನಲ್ವಾ? ಆದ್ರೆ ಅದು ಸುಳ್ಳು ಅಂತ ದೇವರ ವಾಕ್ಯ ಹೇಳುತ್ತೆ. ಈ ಒಂದು ಪ್ರವಾದಿ ನಿಜವಾಗ್ಲೂ ಪ್ರವಾದಿನ ಅಥವಾ ಇವನು ಪ್ರವಾದಿ ಅಂತ ಸುಳ್ಳು ಹೇಳದ್ನ ಅಂತಂದ್ರೆ ಆ ಮುರುಕ ವ್ಯಕ್ತಿ ನಿಜವಾಗ್ಲೂ ಪ್ರವಾದಿನೇ. ಆದ್ರೆ ಅದೇ ಸಮಯದಲ್ಲಿ ನನಗೆ ದೇವದೂತ ಕಾಣಿಸ್ಕೊಂಡ ಅಂತ ಈ ಪ್ರವಾದಿ ಹತ್ರ ತಾನು ಹೇಳಿದ್ದು ಸುಳ್ಳು. ಈ ಪ್ರವಾದಿ ಹತ್ರ ಹೇಳಿದ್ದು ಸುಳ್ಳು, ಆದ್ರೆ ನಿಜವಾಗ್ಲೂ ತಾನು ಪ್ರವಾದಿನೇ. ಹಾಗಾದ್ರೆ ನಿಜವಾದ ಪ್ರವಾದಿ ಸುಳ್ಳು ಹೇಳ್ತಾನ? ಹಾಗಾದ್ರೆ ತಾನು ನಿಜವಾದ ಪ್ರವಾದಿ ಅಂತ ಯಾವ ರೀತಿ ತಿಳ್ಕೊಳ್ಳೋದು? ಅದ್ ಯಾವ ರೀತಿ ತಿಳ್ಕೊಳ್ಬಹುದು ಅಂತಂದ್ರೆ, ತಾನು ಮತ್ತೆ ಮನೆಗೆ ಕರ್ಕೊಂಡು ಹೋಗಿ ತನ್ನನ್ನ ಊಟಕ್ಕೆ ಇಟ್ಟಿರುವಂತಹ ಸಮಯದಲ್ಲಿ ಆ ಮುರುಕ ಪ್ರವಾದಿಗೆ ದೇವರ ಒಂದು ವಾಕ್ಯವನ್ನು ಕೊಡ್ತಾರೆ. ನೀನು ದೇವರಿಗೆ ಅವಿಧೇಯನಾದದರಿಂದ ನಿನ್ನ ಶವ ಕುಟುಂಬ ಸ್ಮಶಾನವನ್ನ ಸೇರೋದೇ ಇಲ್ಲ ಅಂತ ಆ ವ್ಯಕ್ತಿಯ ಮುಖಾಂತರ ದೇವರ ಪ್ರಕಟಣೆ ತಿಳಿಸ್ತಾರೆ. ಆ ಮುರುಕ ಪ್ರವಾದಿ ಮುಖಾಂತರ ಪ್ರಕಟಣೆ ತಿಳಿಸಿದ ಹಾಗೆಯೇ ಈ ಒಂದು ಯಹೂದ ದೇಶದಿಂದ ಬಂದಂತ ಪ್ರವಾದಿ ತಾನು ದಾರಿಯಲ್ಲಿ ಹಿಂತಿರುಗಿ ಹೋಗ್ತಾ ಇರುವಾಗ ಒಂದು ಸಿಂಹ ಬಂದು ತನ್ನನ್ನು ಸಂಹರಿಸಿದ ತಕ್ಷಣ ಆ ಸುದ್ದಿ ಈ ವ್ಯಕ್ತಿ ಗೊತ್ತಾದಾಗ ತಾನು ಹೇಳ್ತಾನೆ, ಖಂಡಿತವಾಗಿ ಅದು ಪ್ರವಾದಿಯ ಶವ ಆಗಿರುತ್ತೆ, ತಾನು ದೇವರಿಗೆ ಅವಿಧೇಯನಾದ, ಅದರಿಂದ ತನ್ನನ್ನು ಸಿಂಹ ಬಂದು ಸಂಹರಿಸುವ ಹಾಗೆ ದೇವರು ತನ್ನ ಒಪ್ಪಿಸಿಕೊಟ್ರು ಅಂತ ಈ ಮುರುಕ ಪ್ರವಾದಿ ಮೊದಲೇ ಹೇಳ್ತಾನೆ. ಆಗ ಈ ಮುರುಕ ಪ್ರವಾದಿ ಕೂಡ ನಿಜವಾಗ್ಲೂ ದೇವರ ಪ್ರವಾದಿನೇ, ನಿಜವಾಗ್ಲೂ ದೇವರ ಬಳಿಯಿಂದ ಪ್ರಕಟಣೆಯನ್ನು ಹೊಂದಿಕೊಳ್ಳುವಂತವನೇ. ಹಾಗಾದ್ರೆ ದೇವರಿಂದ ಪ್ರಕಟಣೆಯನ್ನು ಹೊಂದಿಕೊಳ್ಳುವಂತ ನಿಜವಾದ ಪ್ರವಾದಿಗಳು ಸಹ ಸುಳ್ಳು ಹೇಳೋದಕ್ಕೆ ಸಾಧ್ಯನಾ? ಈ ಮುರುಕ ಯಾಕೆ ಸುಳ್ಳು ಹೇಳದ ದೇವದೂತ ಬಂದ ಅಂತಂತಂದ್ರೆ, ಆ ಸಮಯದಲ್ಲಿ ತಾನು ಹೇಳಿದ್ದು ಸುಳ್ಳೆ. ಆ ಸುಳ್ಳನ್ನ ಈ ಮುರುಕ ಪ್ರವಾದಿ ಯಾಕೆ ಹೇಳದ ಅಂತಂದ್ರೆ, ಈ ಯಹೂದ ದೇಶದ ಪ್ರವಾದಿಯ ಮೇಲಿನ ಅತಿಯಾದ ಪ್ರೀತಿಯಿಂದ. ಏನಾಯ್ತು ಅಂದ್ರೆ, ದೇಶ ಮಹಾ ವಿಪತ್ತಿಗೆ ಒಳಗಾಗಿದೆ. ಹೊಸ ರಾಜನನ್ನ ದೇವರು ನೇಮಿಸಿದ್ದಾರೆ, ಯರೊಬ್ಬಾಮನನ್ನ. ಆದ್ರೆ ಆ ಯರೊಬ್ಬಾಮ್ ಏನ್ ಮಾಡ್ತಾ ಇದ್ದಾನೆ, ಜನಗಳನ್ನ ದೇವರ ಭಕ್ತಿಯಿಂದ ಬೀಳಿಸಿ ದೇಶನ ದಾರಿ ತಪ್ಪಿಸಿದ್ದಾನೆ. ಇದನ್ನ ನೋಡುವಂತ ಈ ಒಂದು ಮುರುಕ ಪ್ರವಾದಿಗೆ ಬಹುಶಃ ಮನಸ್ಸಿನಲ್ಲಿ ಬಹಳಷ್ಟು ಕೊರಗಿರಬಹುದು, ದುಃಖ ಇರಬಹುದು. ಅಯ್ಯೋ, ದೇಶದ ಜನಗಳೆಲ್ಲ ಈ ರೀತಿ ರಾಜನಿಗೆ ಕಿವಿಗೊಟ್ಟು ದಾರಿ ತಪ್ಪಿ ಹೋಗ್ತಾ ಇದ್ದಾರಲ್ಲ, ದೇವರ ಭಕ್ತಿಯಿಂದ ಬಿದ್ದು ಹೋಗಿದಾರಲ್ಲ ಅಂತ, ದೇವರೇ ಎಂತ ಒಂದು ಪರಿಸ್ಥಿತಿ ಬಂದಿದೆ ಸ್ವಾಮಿ, ಇದನ್ನೆಲ್ಲ ನೀನು ಬದಲಾಯಿಸು ಅಂತ ಹೇಳಿ ಬಹುಶಃ ತಾನು ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಿರಬಹುದು. ಆದ್ರೆ ಅಂತ ಸಮಯದಲ್ಲಿ ದೇವರೇನ್ ಮಾಡ್ತಾರೆ, ಯಹೂದ ದೇಶದಿಂದ ಈ ಒಂದು ಪ್ರವಾದಿಯನ್ನು ಕಳುಹಿಸಿ ರಾಜನ ಮಾಡ್ತಾರಂತ ಆ ಕಾರ್ಯಗಳನ್ನ ಖಂಡಿಸಿ ತಾನು ಜೀವಂತವಾದ ದೇವರು ಅನ್ನೋದನ್ನ ಮಹತ್ವಗಳ ಮುಖಾಂತರ ತೋರಿಸ್ಕೊಡ್ತಾರೆ. ಈ ರೀತಿ ಘಟನೆಗಳೆಲ್ಲ ನಡೆಯುವಾಗ ಅದನ್ನ ಕೇಳಿದಂತ ಈ ಒಂದು ಮುರುಕ ಪ್ರವಾದಿಗೆ ಏನಾಗುತ್ತೆ, ಬಹಳ ಸಂತೋಷ ಆಗುತ್ತೆ.
ಬಹಳ ಸಂತೋಷ ಆಗ್ಬಿಟ್ಟು ದೇಶ ಎಲ್ಲ ಈ ರೀತಿ ಹಾಳಾಗಿ ಹೋಗ್ತಾ ಇರುವಾಗ ದೇವರಿಗೋಸ್ಕರವಾಗಿ ಭಕ್ತಿ ವೈರಾಗ್ಯದಿಂದ ಒಬ್ಬನ್ ಬಂದಲ್ಲ, ಅವ್ನು ಬಂದು ರಾಜರನ್ನೇ ಖಂಡಿಸಿ ಈ ಯಜ್ಞವೇದಿ ಎಲ್ಲ ಕೆಡವಲ್ಪಡುತ್ತೆ, ಅದರ ಮೇಲೆ ಅದರ ಯಾಜಕರು ಸುಡಲ್ಪಡ್ತಾರೆ, ನೀವು ಮಾಡ್ತಾ ಇರೋದು ಮಹಾಪಾಪ ಅನ್ನೋ ರೀತಿಯಲ್ಲಿ ಅರಸನನ್ನು ಖಂಡಿಸಿ ಇಂಥ ಕಾರ್ಯದಿಂದ ತಾನು ಮಾಡಿದನಲ್ಲ, ದೇವರು ಈ ರೀತಿಯಾಗಿ ಈ ವ್ಯಕ್ತಿಯ ಮುಖಾಂತರ ನಮ್ಮ ದೇಶದಲ್ಲಿ ಇಂಥ ಕಾರ್ಯವನ್ನು ಮಾಡಿದಾರಲ್ಲ ಅಂತ ಹೇಳಿ ಆ ವ್ಯಕ್ತಿಯನ್ನು ಹೇಗಾದ್ರೂ ಮನೆಗೆ ಕರ್ಕೊಂಡು ಬರಬೇಕು, ಆ ವ್ಯಕ್ತಿಗೆ ಒಳ್ಳೆ ಊಟ ಇಟ್ಟು ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು, ನಿಮ್ಮನ್ನು ಕಳಿಸಿದಕ್ಕೆ ದೇವರಿಗೆ ಸ್ತೋತ್ರ ಅಂತ ಹೇಳಿ ತನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಆತನನ್ನು ಆಮೇಲೆ ಕಳಿಸೋಣ ಅಂತ ಬಹಳ ಪ್ರೀತಿ ಬಹಳ ಅಭಿಮಾನ ಈ ಮುದುಕನಿಗೆ ಆ ಯಹೂದ ದೇಶನ ಬಂದಂತ ಪ್ರವಾದಿ ಮೇಲೆ ಬಂದ್ಬಿಡುತ್ತೆ. ಅದರಿಂದ ತಾನೇನ್ ಮಾಡ್ತಾನೆ, ತನ್ನನ್ನು ಹುಡ್ಕೊಂಡು ಹೋಗ್ತಾನೆ. ಹುಡ್ಕೊಂಡು ಹೋಗ್ಬಿಟ್ಟು ನೀವು ಬನ್ನಿ ನಮ್ಮ ಮನೆಗೆ ಊಟ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಆ ಯಹೂದ ಪ್ರವಾದಿಗೆ ದೇವರು ಮೊದಲೇ ಹೇಳಿದ ಹಾಗೆ ತಾನು ಅಲ್ಲಿ ಊಟ ಮಾಡಬಾರ್ದು, ಯಾರ ಮನೆಗೆ ಹೋಗ್ಬಾರ್ದು ಅಂತೆಲ್ಲ ಹೇಳಿರ್ತಾರೆ. ಅದನ್ನ ಯಹೂದ ಪ್ರವಾದಿ ಹೇಳಿದಾಗ ಈ ಒಂದು ಮುದುಕ ಪ್ರವಾದಿ ಸರಿ ಆಯ್ತು ಅಂತ ಕೇಳ್ಕೊಂಡು ಮತ್ತೆ ಹಿಂದೆ ಹೋಗೋದಕ್ಕೆ ತನಗೆ ಇಷ್ಟ ಆಗೋದಿಲ್ಲ. ಏನು ವ್ಯಕ್ತಿ ಪಾಪ ಊಟ ಮಾಡು ಅಂತಂದ್ರೆ ಈ ತರ ಹೇಳ್ತಾ ಇದ್ದಾನಲ್ಲ, ಎಂತ ಒಂದು ಶ್ರೇಷ್ಠವಾದ ಸೇವಕ, ದೇಶ ಯಾವ ತರ ಎಲ್ಲ ಕೆಟ್ಟೋಗಿರುವಾಗ ಎಷ್ಟು ವೈರಾಗ್ಯದಿಂದ ಬಂದು ಸೇವೆ ಮಾಡಿದ್ದಾನೆ, ಇದನ್ನ ಕರ್ಕೊಂಡು ಹೋಗಿ ಊಟ ಇಟ್ಟು ತನ್ನ ಸನ್ಮಾನ ಮಾಡಬೇಕು ಅಂತಂದ್ರೆ ಬರೋದಿಲ್ಲ ಅಂತಾನಲ್ಲ ಅಂತ ಅತಿಯಾದ ಅಭಿಮಾನದಿಂದ ತಾನೇನ್ ಮಾಡ್ಬಿಡ್ತಾನೆ, ಸುಳ್ಳು ಹೇಳ್ಬಿಡ್ತಾನೆ. ನನ್ಗೊಬ್ಬ ದೇವರದ ಕಾಣಿಸ್ಕೊಂಡ, ನಾನು ನಿನ್ನ ಪ್ರವಾದಿನೇ ಬಾ ಅಂತ ಹೇಳ್ಬಿಡ್ತಾನೆ. ಆ ಯಹೂದ ದೇಶದಿಂದ ಬಂದಂತ ಪ್ರವಾದಿಗೆ ಕೇಡಾಗ್ಬೇಕು, ತನ್ನ ರೀತಿ ದಾರಿಯಲ್ಲಿ ಹೋಗುವಾಗ ಸತ್ತೋಗ್ಬೇಕು ಅಂತ ಕೆಟ್ಟ ಉದ್ದೇಶದಿಂದ ಈ ಮುದುಕ ಪ್ರವಾದಿ ಅದನ್ನು ಹೇಳೋದಿಲ್ಲ. ಆದ್ರೆ ತಾನು ಆ ಸುಳ್ಳನ್ನು ಯಾಕೆ ಹೇಳ್ಬಿಡ್ತಾನೆ ಅಂತಂದ್ರೆ ತನ್ನ ಮೇಲಿನ ಅತಿಯಾದ ಅಭಿಮಾನ, ಅತಿಯಾದ ಪ್ರೀತಿ, ತನ್ನನ್ನು ಯಾವ ರೀತಿ ದೇವರು ಉಪಯೋಗಿಸಿದರೆ ಅನ್ನೋ ಅಂತ ಒಂದು ಸಂತೋಷದಲ್ಲಿ ತಾನೇನ್ ಮಾಡ್ಬಿಡ್ತಾನೆ, ತನ್ನನ್ನು ಹೇಗಾದ್ರೂ ಮನೆ ಕರ್ಕೊಂಡು ಹೋಗ್ಲೇಬೇಕು, ಊಟ ಇಟ್ಟು ಕಳಿಸ್ಲೇಬೇಕಂತ ಸುಳ್ಳು ಹೇಳ್ಬಿಡ್ತಾನೆ. ಆನಂತರ ಈ ಯಹೂದ ದೇಶದಿಂದ ಬಂದಂತ ಪ್ರವಾದಿ ಏನ್ ಮಾಡ್ತಾರೆ, ಅದನ್ನ ಕೇಳ್ಕೊಂಡು ನಿಜ ಇರ್ಬೋದೇನೋ ಅಂತ ಅನ್ಕೊಂಡು ಹೊರಟು ಹೋಗ್ಬಿಡ್ತಾರೆ. ಆದ್ರೆ ಅದು ಸುಳ್ಳಾಗಿರುತ್ತೆ. ಆದ್ರೆ ಆಮೇಲೆ ಆ ವ್ಯಕ್ತಿ ಬಂದು ಮನೆಯಲ್ಲಿ ಊಟ ಮಾಡ್ತಾ ಇರುವಾಗ ಆಗ ದೇವ್ರೇನ್ ಮಾಡ್ತಾರೆ, ಈ ಬೇತೇಲ್ನಲ್ಲಿದ್ದಂತ ಆ ಮುದುಕ ಪ್ರವಾದಿಗೆ ತನ್ನ ನಿಜವಾದ ವಾಕ್ಯವನ್ನು ಕೊಡ್ತಾರೆ. ನಿಜವಾದ ವಾಕ್ಯವನ್ನು ಕೊಟ್ಟು ಈ ಯಹೂದ ದೇಶ ಪ್ರವಾದಿಗೆ ತನ್ನ ಮುಖಾಂತರ ಹೇಳಿಸ್ತಾರೆ, ನೀನು ನನಗೆ ಅವಿಧೇಯನಾದ್ದರಿಂದ ನಿನ್ನ ಶವ ನಿನ್ನ ಕುಟುಂಬ ಸ್ಮಶಾನವನ್ನೇ ಸೇರೋದೇ ಇಲ್ಲ ಅಂತ ದೇವರು ತಿಳಿಯಪಡಿಸ್ತಾರೆ. ಅದಾದ ನಂತರ ತಾನು ದಾರಿಯಲ್ಲಿ ಹೋಗುವಾಗ ಆ ಸಿಂಹಕ್ಕೆ ಸಿಕ್ಕಿ ಸತ್ತೋಗಿರ್ತಾನೆ. ಈಗ ಈ ಮುದುಕ ಪ್ರವಾದಿಗೆ ಏನಾಗಿರ್ಬೋದು ಅಂದ್ರೆ ಬಹಳಷ್ಟು ಮನಸ್ಸಿಗೆ ನೋವಾಗಿರುತ್ತೆ, ತುಂಬಾ ದುಃಖ ಪಟ್ಟಿರ್ತಾನೆ. ಅಯ್ಯೋ, ಆ ವ್ಯಕ್ತಿ ಯಾವ ರೀತಿಯಾಗಿ ದೇಶ ಹಾಳಾಗ್ತಾ ಇರುವಂತಹ ಸಮಯದಲ್ಲಿ ಬಂದು ದೇವರ ಪ್ರೇರೇಪಣೆಯಿಂದ ತಾನು ಪ್ರವಾದನೆಲ್ಲ ಹೇಳಿ ರಾಜರನ್ನ ಖಂಡಿಸಿ ಹೋದ. ಅದನ್ನು ಕೇಳಿ ತನ್ನನ್ನ ಬಹಳವಾಗಿ ಸನ್ಮಾನಿಸಬೇಕು ಅಂತ ಹೇಳಿ ನಾನೇ ಸುಳ್ಳು ಹೇಳ್ಬಿಟ್ಟು ತನ್ನನ್ನ ಊಟಕ್ಕೆ ಅಂತ ಕರ್ಕೊಂಡ್ಬಂದ್ಬಿಟ್ಟೆ. ಆದ್ರೆ ಅದೇ ತನಗೆ ಉರುಳಾಗೋಯ್ತು. ದಾರಿಯಲ್ಲಿ ಹೋಗುವಾಗ ಸಿಂಹ ತನ್ನನ್ನ ಸಿಲಿ ಹಾಕ್ತು. ತಾನು ದೇವರಿಗೆ ಅವಿಧೇಯನಾದ್ದರಿಂದ ದೇವರು ತನ್ನನ್ನ ಆ ರೀತಿಯಾಗಿ ಒಪ್ಪಿಸ್ಕೊಟ್ಬಿಟ್ರು. ಇದಕ್ಕೆ ನಾನೇ ಕಾರಣ, ಅಯ್ಯೋ ಅಂತ ದೇವರ ಹತ್ರ ತಾನು ಕ್ಷಮೆ ಕೇಳಿ ಬಹುಶಃ ಪ್ರಾರ್ಥನೆ ಮಾಡಿರೋದಕ್ಕೆ ಅವಕಾಶ ಇರುತ್ತೆ. ಆಗ ಈ ಮುದುಕ ಪ್ರವಾದದಿಂದ ನಾವೇನ್ ತಿಳ್ಕೊಳ್ಬಹುದು ಅಂತಂದ್ರೆ, ನಿಜವಾದ ಸೇವಕರು ಸಹ ಒಂದು ವೇಳೆ ಸುಳ್ಳು ಹೇಳಿ ಬಿಡೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ತಾನು ನಿಜವಾದ ಪ್ರವಾದಿನೇ, ಆದ್ರೆ ಈ ಒಂದು ಯಹೂದ ಪ್ರವಾದಿಯ ಮೇಲಿನ ಅತಿಯಾದ ಅಭಿಮಾನದಿಂದ ತನ್ನ ಊಟಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಹೇಗಾದ್ರೂ ತನ್ನ ಕರ್ಕೊಂಡು ಹೋಗ್ಲೇಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಒಂದು ಸುಳ್ಳು ಹೇಳ್ಬಿಟ್ಟ. ಆದ್ರೆ ಅದು ತನ್ನ ಪ್ರಾಣಕ್ಕೆ ಕುತ್ತನ್ನ ತಂದ್ಬಿಡ್ತು. ಆಗ ದೇವರ ಹಸ್ತದಿಂದ ಉಪಯೋಗಿಸಲ್ಪಡುವಂತ ಸೇವಕರು ಒಂದು ವೇಳೆ ಸುಳ್ಳು ಹೇಳಿ ಬಿಡೋದಕ್ಕೆ ಅವಕಾಶ ಇರುತ್ತೆ ಅನ್ನೋದು ಇದರಿಂದ ನಮಗೆ ಅರ್ಥ ಆಗುತ್ತೆ. ಇದೇ ಕೆಲಸಗಳನ್ನ ಈ ದಿವಸದಲ್ಲಿ ಅನೇಕ ವಿಶ್ವಾಸಗಳು ಮಾಡ್ತಾರೆ. ಹಾಗಂದ್ರೆ ಸೇವಕರ ಮೇಲೆ ಅವರಿಗೆ ಬಹಳ ಪ್ರೀತಿ, ಬಹಳ ಅಭಿಮಾನ, ಬಹಳ ಗೌರವ. ಇದರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಮನೆ ಕರ್ಕೊಂಡು ಹೋಗಿ ಅವರಿಗೆ ಅಡಿಗೆ ಮಾಡಿ ಊಟ ಇಟ್ಟು ಅವ್ರನ್ನ ಕಳಿಸ್ತಾರೆ. ಆದ್ರೆ ಕೆಲವೊಂದ್ಸಲ ಏನಂತಂದ್ರೆ ಕೆಲವು ಸೇವಕರು ಕೆಲವು ಊಟಗಳನ್ನ ಬೇಡ ಅಂತ ಹೇಳ್ತಾರೆ. ಕೆಲವರಿಗೆ ಶುಗರ್ ಇರ್ಬೋದು, ನಾನು ಸಿಹಿ ತಿನ್ಬಾರ್ದು ಬೇಡ ಅಂತಂದ್ರೆ, ಅಯ್ಯೋ ಪಾಸ್ಟ್ರೆ ಪರವಾಗಿಲ್ಲ ತಿನ್ನಿ ಅಂತ ಸಿಹಿ ತಿಂಡಿಗಳು ಮಾಡಿ ತಿನ್ನಿಸ್ತಾ ಇರ್ತಾರೆ. ಮತ್ತೆ ಅವರಿಗೆ BP ಇರಬಹುದು, ಜಾಸ್ತಿ ಉಪ್ಪು ಖಾರ ತಿನ್ಬಾರ್ದು ಬೇಡ ಅಂತ ಹೇಳಿದ್ರೆ, ಪಾಸ್ಟ್ರೆ ತಿನ್ನಿ ಪರವಾಗಿಲ್ಲ ಪ್ರೇಯರ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಿನ್ನಿಸ್ತಾ ಇರ್ತಾರೆ. ಈ ರೀತಿ ವಿಶ್ವಾಸಗಳು ಏನ್ ಮಾಡ್ತಾರೆ, ಸೇವಕರು ಬೇಡ ಅಂದ್ರು ತಿನ್ನಿ ಅಂತ ಅವ್ರಿಗೆ ಚೆನ್ನಾಗಿ ತಿನ್ನಿಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಸೇವಕರ ಆರೋಗ್ಯ ಇನ್ನೂ ಕೆಟ್ಟೋಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಸೇವಕರು ಅವರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಏನ್ ತಿಂದ್ರೆ ಸರಿ, ಏನ್ ತಿಂದ್ರೆ ಸರಿಯಲ್ಲ, ಏನ್ ಕುಡಿದ್ರೆ ಸರಿಯಲ್ಲ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು ಅವರು ಸೇವಿಸಬೇಕು. ಜನಗಳು ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ಅವರು ಬಲವಂತ ಮಾಡಿ ಕೊಡ್ತಾರೆ. ಆದ್ರೆ ಅವ್ರು ಕೊಡ್ತಾರೆ ಅಂತ ಎಲ್ಲಾ ತಿಂದು ಎಲ್ಲಾ ಕುಡಿದ್ರೆ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಅದೇ ಸಮಯದಲ್ಲಿ ವಿಶ್ವಾಸಿಗಳು ಸಹ ಸೇವಕರು ಅವರನ್ನು ಗೌರವಿಸುವಂಥದ್ದು, ಅವರಿಗೆ ಪ್ರೀತಿ ತೋರಿಸುವಂಥದ್ದು, ಅವರನ್ನ ಉಪಚರಿಸುವಂಥದ್ದು ಎಲ್ಲ ಸರಿ. ಆದ್ರೆ ಹಂಗನ್ಬಿಟ್ಟು ಅವರ ಆರೋಗ್ಯಕ್ಕೆ ಕೇಡು ಉಂಟಾಗೋ ಹಾಗೆ, ಅವರಿಗೆ ತೊಂದರೆ ಆಗೋ ಹಾಗೆ, ಅವರ ಆರೋಗ್ಯಕ್ಕೆ ಹೊಂದಿಕೊಳ್ಳದಿರುವಂತ
ಆಹಾರಗಳನ್ನು ಪಾನಗಳನ್ನು ಕೊಟ್ಟು ಅವ್ರನ್ನ ಬಲವಂತ ಮಾಡಿ ತಿನ್ನಿಸಿ ಕುಡಿಸಿ ಅವರ ಆರೋಗ್ಯ ಇನ್ನೂ ಕೆಟ್ಟು ಹೋಗೋದಕ್ಕೆ ನಾವು ದಾರಿ ಮಾಡದೆ, ಅವ್ರ ಆರೋಗ್ಯಕ್ಕೆ ಸರಿಯಾಗಿ ಅವ್ರು ಏನ್ ತಿಂತಾರೋ, ಏನ್ ಕುಡಿತಾರೋ, ಏನ್ ಬೇಡ ಅಂತಾರೋ ಅದನ್ನ ಸರಿಯಾಗಿ ನೋಡಿಕೊಂಡು ಕೊಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅತಿಯಾದ ಪ್ರೀತಿ ತೋರಿಸಿ ತಿನ್ನಿಸಿ ಕುಡಿಸಿ ಸೇವಕರ ಆರೋಗ್ಯ ಇನ್ನೂ ಕೆಟ್ಟೋಗೋದಕ್ಕೆ ವಿಶ್ವಾಸಿಗಳು ದಾರಿ ಮಾಡಬಾರದು. ಆಗ ಈ ಒಂದು ಮುದುಕ ಪ್ರವಾದಿ ಮತ್ತು ಯಹೂದ ದೇಶದಿಂದ ಬಂದಂತ ಈ ಪ್ರವಾದಿ, ಇವರ ಒಂದು ಘಟನೆಯಿಂದ ನಾವೇನ್ ಕಲ್ತ್ಕೊಳ್ಬಹುದು ಅಂತಂದ್ರೆ, ಒಂದು ಸೇವಕನು ಸಹ ಮತ್ತೊಂದು ಸೇವಕನನ್ನ ಅಥವಾ ಮತ್ತೊಂದು ವ್ಯಕ್ತಿಯನ್ನ ದೇವರ ಚಿತ್ತದಿಂದ ದಾರಿ ತಪ್ಪಿಸಿ ಬಿಡಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ದೇವರ ಚಿತ್ತ ಏನಾಗಿತ್ತು? ಈ ಯಹೂದ ದೇಶದಿಂದ ಬಂದಂತ ಪ್ರವಾದಿ ಅಲ್ಲಿ ಯಾರ ಮನೆಗೂ ಹೋಗಬಾರ್ದು, ಊಟವನ್ನು ಮಾಡಬಾರ್ದು, ಅಲ್ಲಿ ತಂಗಬಾರ್ದು ಅನ್ನೋದು ದೇವರ ಚಿತ್ತವಾಗಿತ್ತು. ಅದೇ ರೀತಿ ತಾನು ನಡ್ಕೊಳ್ತಾ ಇದ್ದ. ಆದ್ರೆ ಈ ಮುದುಕ ಪ್ರವಾದಿ ತಾನು ಸ್ವಂತ ಪ್ರವಾದಿ ಆಗಿದ್ರು ಸಹ, ತಾನು ದೇವರ ಸೇವಕರಾಗಿದ್ರು ಸಹ, ಈ ಯಹೂದ ದೇಶದ ಪ್ರವಾದಿ ಮೇಲಿನ ಅತಿಯಾದ ಅಭಿಮಾನದಿಂದ ತನ್ನನ್ನು ಹೇಗಾದ್ರೂ ಸರಿ ನಾನು ಊಟ ಕರ್ಕೊಂಡು ಹೋಗಲೇಬೇಕು ಅನ್ನೋ ಒಂದು ಅಭಿಮಾನದಿಂದ ಒಂದು ಸುಳ್ಳು ಹೇಳಿ ಕರ್ಕೊಂಡು ಹೋಗ್ಬಿಟ್ಟ. ಆದ್ರೆ ಕೊನೆಗೆ ಅದು ಎಲ್ಲಿ ಹೋಯ್ತು ಅಂದ್ರೆ, ಆ ಯಹೂದ ದೇಶದ ಪ್ರವಾದಿಯ ಪ್ರಾಣವೇ ನಷ್ಟಪಟ್ಟು ಹೋಗುವ ಹಂತಕ್ಕೆ ಹೊರಟು ಹೋಯಿತು. ಅದರಿಂದ ಸೇವಕರುಗಳೇ ಕೆಲವೊಂದು ಸರಿ ಬೇರೆ ಸೇವಕರನ್ನಾದರೂ ಸರಿ ಅಥವಾ ವಿಶ್ವಾಸಿಗಳನ್ನಾದರೂ ಸರಿ ಒಂದು ವೇಳೆ ದಾರಿ ತಪ್ಪಿಸಿ ಬಿಡೋದಕ್ಕೆ ಅಥವಾ ದೇವರ ಚಿತ್ತಕ್ಕೆ ಸೇವಕರೇ ಅಡ್ಡಿಯಾಗಿ ಬಿಡೋದಕ್ಕೂ ಸಹ ಅವಕಾಶ ಇರುತ್ತೆ. ಅದರಿಂದ ನಾವು ಎಚ್ಚರಿಕೆಯಾಗಿ ಇರಬೇಕು. ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ ವಾಕ್ಯಗಳು 10ರಿಂದ 14ರವರೆಗೆ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನಾವು ಅಲ್ಲಿ ಅನೇಕ ದಿವಸಗಳಿದ್ದ ಮೇಲೆ ಅಗಬನೆಂಬ ಒಬ್ಬ ಪ್ರವಾದಿಯು ಯೂದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾವನದೋ ಆ ಮನುಷ್ಯನನ್ನು ಯಹೂದ್ಯರು ಅದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು, ಹೀಗೆ ಪವಿತ್ರಾತ್ಮನು ಹೇಳುತ್ತಾನೆಂಬುದಾಗಿ ಹೇಳಿದನು. ಆ ಮಾತನ್ನು ಕೇಳಿದಾಗ ನಾವು ಆ ಸ್ಥಳದವರು ನೀನು ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡೆವು. ಅದಕ್ಕೆ ಪೌಲನು, ನೀವು ಅತ್ತತ್ತು ಯಾಕೆ ನನ್ನನ್ನು ಎದೆ ಉಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಅಂದನು. ಅವನು ಒಡಂಬಡದೆ ಇದ್ದದರಿಂದ ಕರ್ತನ ಚಿತ್ತವಿದ್ದಂತೆ ಆಗಲಿ ಎಂದು ಹೇಳಿ ನಾವು ಸುಮ್ಮನಾದೆವು. ಈ ವಾಕ್ಯಗಳನ್ನ ನಾವು ಓದಿ ನೋಡುವಾಗ ಅಪೊಸ್ತಲನಾಗಿರುವ ಪೌಲನು ತಾನು ಎಲ್ಲಾ ಕಡೆಗಳಲ್ಲಿ ಸುತ್ತಿ ತಿರುಗಾಡಿ ಸೇವೆಯನ್ನು ಮಾಡಿಕೊಂಡು ಅವ್ರು ಬರ್ತಾ ಇದ್ದ ಸಮಯದಲ್ಲಿ ಕೈಸರೇಖೆ ಅವ್ರು ಬರ್ತಾರೆ. ಅಲ್ಲಿ ಬಂದು ಅಲ್ಲಿ ಫಿಲಿಪ್ಪನ ಮನೆಯಲ್ಲಿ ಇದ್ದಂತ ಸಮಯದಲ್ಲಿ ಅವ್ರ ನಡುಕಟ್ಟನ್ನು ತೆಗೆದು ಒಂದು ಕಡೆಯಲ್ಲಿ ಇಟ್ಟು ಅವರಿರುವಂತ ಸಮಯದಲ್ಲಿ ಅಗಬ ಎನ್ನುವಂತ ಒಂದು ಪ್ರವಾದಿ ಬಂದು ಆ ನಡುಕಟ್ಟನ್ನು ತೆಗೆದುಕೊಂಡು ತನ್ನ ಕೈ ಕಾಲುಗಳನ್ನ ಕಟ್ಟಿ ಹಾಕಿಕೊಂಡು ದೇವರ ಆತ್ಮನ ಪ್ರೇರೇಪಣೆಯಿಂದ ಈ ನಡುಕಟ್ಟು ಯಾರದು, ಆ ಮನುಷ್ಯನನ್ನು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಹಾಕುತ್ತಾರೆ ಅಂತ ಪ್ರವಾದನೆ ನುಡಿತಾನೆ. ಇದನ್ನ ಕೇಳಿದ ತಕ್ಷಣ ಪೌಲನ ಜೊತೆಯಲ್ಲಿ ಇದ್ದಂಥವರುಗಳು ಮತ್ತೆ ಅಲ್ಲಿದ್ದಂತ ಬೇರೆ ಇತರ ವಿಶ್ವಾಸಿಗಳು ಎಲ್ಲ ಏನ್ ಮಾಡ್ತಾರೆ, ಪೌಲ್ಗೆ ನೀನ್ ದಯವಿಟ್ಟು ಯೆರೂಸಲೇಮಿಗೆ ಹೋಗ್ಬೇಡ, ಅಲ್ಲಿ ನಿನ್ನನ್ನ ಕಟ್ಟಿ ಹಾಕ್ತಾರೆ ಅಂತೆಲ್ಲ ಹೇಳ್ತಾ ಇದಾರಲ್ಲ, ಅಲ್ಲೋದ್ರೆ ಏನ್ ಮಾಡ್ತಾರೋ ಏನೋ, ದಯವಿಟ್ಟು ಯೆರೂಸಲೇಮಿಗೆ ನೀನ್ ಹೋಗ್ಬೇಡ ಅಂತ ಪೌಲ್ನ ತಡೆಯುವಂತ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ಇದಕ್ ಮುಂಚೆ ತಾನು ಬೇರೆ ಕಡೆಗಳಲ್ಲೆಲ್ಲ ಸುತ್ತಿ ತಿರುಗಾಡಿಕೊಂಡು ಬೇರೆ ಬೇರೆ ಪಟ್ಟಣಗಳಲ್ಲಿ ಇರುವಂತಹ ವಿಶ್ವಾಸಗಳನ್ನು ಸಂಧಿಸಿ ತಾನು ಯೆರೂಸಲೇಮ್ ಕಡೆಗೆ ಪ್ರಯಾಣವನ್ನು ಮಾಡಿ ಬರ್ತಾ ಇರುವಂತಹ ಸಮಯದಲ್ಲಿ ಅಲ್ಲೂ ಸಹ ಅನೇಕ ಸ್ಥಳಗಳಲ್ಲಿ ದೇವರು ತನಗೆ ಇದೇ ಮಾತುಗಳನ್ನು ತಿಳಿಸುತ್ತಾರೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 22 ಮತ್ತು 23, 24 ವಾಕ್ಯಗಳನ್ನ ನಾವು ಓದಿ ನೋಡೋಣ. ಈಗೋ ನಾನು ಈಗ ಆತ್ಮ ನಿರ್ಬಂಧವುಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ. ಅಲ್ಲಿ ನನಗೆ ಏನು ಸಂಭವಿಸುವುದೋ ನಾನರಿಯೆ. ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಇಷ್ಟು ಮಾತ್ರ ಬಲ್ಲೆನು, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆಯೆಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಇಲ್ಲಿ ಮಾತ್ರ ಅಲ್ಲೇದರ ಬೇರೆ ಪಟ್ಟಣಗಳಲ್ಲೆಲ್ಲ ತಾನು ಪ್ರಯಾಣ ಮಾಡ್ತಾ ಇರುವಾಗ ಯೆರೂಸಲೇಮ್ ಪಟ್ಟಣಕ್ಕೆ ನೀನು ಹೋಗ್ತಾ ಇದೆಯಾ, ಅಲ್ಲಿ ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂಬುದಾಗಿ ಅನೇಕ ಸ್ಥಳಗಳಲ್ಲಿ ದೇವರು ಪೌಲ್ಗೆ ತಿಳಿಸಿರ್ತಾರೆ. ಮತ್ತೆ ಇಲ್ಲಿ ಕೈಸರೇಖೆ ಬಂದಾಗ ಅಲ್ಲೂ ಸಹ ಅಗಬಾನುವಂತ ಪ್ರವಾದಿ ಬಂದು ಪೌಲನ ನಡುಕಟ್ಟನ್ನು ತೆಗೆದುಕೊಂಡು ತನ್ನ ಕೈ ಕಾಲುಗಳನ್ನು ಕಟ್ಟಿ ಹಾಕಿಕೊಂಡು ಈ ರೀತಿನೇ ಈ ಒಂದು ನಡುಕಟ್ಟು ಯಾರ್ದೋ ಆ ವ್ಯಕ್ತಿಯನ್ನ ಯೆರೂಸಲೇಮ್ ಪಟ್ಟಣದಲ್ಲಿ ಕಟ್ಟಿ ಹಾಕ್ತಾರೆ ಅಂತ ಪ್ರವಾದನೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿದಾಗ ವಿಶ್ವಾಸಿಗಳು ಏನ್ ಮಾಡ್ತಾರೆ, ದಯವಿಟ್ಟು ನೀನು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ಬೇಡ, ನೀನ್ ಹೆಂಗಿದ್ರು ಕೂಡ ಎಲ್ಲಾ ಕಡೆ ಸುತ್ತಿ ತಿರುಗಾಡಿ ಸೇವೆ ಮಾಡ್ಕೊಂತ ಬರ್ತಾ ಇದೀಯಾ, ಈ ಎಫೆಸ, ಕೊರಿಂತ, ಮೆಕದೋನಿಯಾ, ಈ ರೀತಿ ಫಿಲಿಪ್ಪಿ ಪಟ್ಟಣಗಳು ಈ ಕಡೆ ಎಲ್ಲ ನೀನು ಸುತ್ತಿ ತಿರುಗಾಡಿ ದೇವರ ಸೇವೆನ ಮಾಡ್ತಾ ಇದೀಯಾ, ನೀನ್ ಈ ಕಡೆನೆ ಸುತ್ತಿ ತಿರುಗಾಡ್ಕೊಂಡು ಸೇವೆ ಮಾಡ್ಕೊಂಡಿರು, ನೀನು ಯೆರೂಸಲೇಮ್ಗೆ ಹೋಗ್ಬೇಡ, ಅಲ್ಲಿ ಹೋದ್ರೆ ನಿನಗೆ ಬೇಡಿಗಳು ಕಾದಿವೆ, ಸಂಕಟಗಳು ಕಾದಿವೆ,
ನಿನ್ನನ್ನು ಕಟ್ಟಿ ಹಾಕ್ತಾರೆ ಅಂತೆಲ್ಲ ಹೇಳ್ತಾ ಇದಾರೆ. ಹೋಗ್ಬೇಡ ಹೋಗ್ಬೇಡ ಅಂತ ತುಂಬಾ ಬಲವಂತ ಪಡಿಸ್ತಾರೆ. ಆಗ ಪೌಲ್ ಏನ್ ಮಾಡ್ತಾನೆ ಅಂತಂದ್ರೆ, ನನಗೆ ಎಲ್ಲಾ ಕಡೆ ದೇವರು ಅದನ್ನೇ ಹೇಳ್ತಾ ಇದ್ದಾರೆ, ಇಲ್ಲೂ ಕೂಡ ದೇವರು ಅದನ್ನೇ ಹೇಳ್ತಾ ಇದ್ದಾರೆ, ಆದ್ರೆ ನಾನು ಏನಾದ್ರೆ ಏನು ಯೆರೂಸಲೇಮ್ ಪಟ್ಟಣಕ್ಕೆ ನಾನು ಹೋಗ್ತೇನೆ. ಅಲ್ಲಿ ಹೋಗಿ ನಾನು ಕೇವಲ ಹಿಂಸೆಯನ್ನು ಅನುಭವಿಸೋರು ಮಾತ್ರ ಅಲ್ಲ, ಸಾಯಬೇಕಂತಿದ್ರು ಕೂಡ ಅದಕ್ಕೂ ನಾನು ಸಿದ್ಧನಾಗಿದ್ದೇನೆ. ನೀವು ಯಾಕೆ ಹತ್ತು ಹೋಗ್ಬೇಡ ಅಂತ ನನ್ನ ಎದೆ ಹೊಡಿಸ್ತಾರ, ನೀವು ಸುಮ್ಮನೆ ಇರಿ ಅಂತ ಪೌಲು ಆ ಜನಗಳನ್ನ ಗದರಿಸ್ತಾನೆ. ಆನಂತರ ಆ ವಿಶ್ವಾಸಿಗಳು ಸಹ ಸರಿ ಆಯ್ತು, ದೇವರ ಚಿತ್ತ ಹೆಂಗಿದೆಯೋ ಹಂಗಾಗ್ಲಿ, ನೀನು ಹೇಳಿದ್ರೆ ಒಪ್ಕೊಂತಾ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಪೌಲು ಯೆರೂಸಲೇಮ್ ಪಟ್ಟಣಕ್ಕೆ ಬರ್ತಾರೆ. ಬಂದ ನಂತರ ಅಲ್ಲಿರುವಂತ ಯಹೂದರು ಏನ್ ಮಾಡ್ತಾರೆ, ತನ್ನನ್ನು ಹಿಡ್ಕೊಂಡು ತನ್ನನ್ನು ವಿಚಾರಣೆ ಮಾಡ್ತಾರೆ. ಆನಂತರ ತನ್ನ ಸಾಕ್ಷಿಯನ್ನ ಪೌಲು ಆ ಜನಗಳ ಬಳಿಯಲ್ಲಿ ತಾನು ಹೇಳ್ಕೊಳ್ತಾನೆ. ನಂತರ ಏನಾಗುತ್ತೆ, ದೇವರು ಪೌಲ ಹತ್ರ ಮಾತಾಡ್ತಾರೆ. ನಾವು ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ 11ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಆ ವಾಕ್ಯದಲ್ಲಿ ದೇವರು ಈ ರೀತಿ ಹೇಳ್ತಾರೆ, ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು. ಇಲ್ಲಿ ದೇವರು ಪೌಲ ಹತ್ರ ಮಾತಾಡಿ ತಾನು ಯೆರೂಸಲೇಮ್ ಪಟ್ಟಣದಲ್ಲಿ ಇರುವಂತಹ ಸಮಯದಲ್ಲಿ, ನೀನು ಇಲ್ಲಿ ಈ ಜನಗಳಿಗೆ ನನ್ನ ವಿಷಯವಾಗಿ ಸಾಕ್ಷಿಯನ್ನು ಹೇಳಿದ ಹಾಗೆಯೇ ರೋಮಾಪುರದಲ್ಲಿಯೂ ಸಹ ನೀನು ಹೇಳಬೇಕಾಗುತ್ತೆ, ಧೈರ್ಯವಾಗಿರು ಅಂತ ದೇವರು ಹೇಳ್ತಾರೆ. ಹಾಗಂದ್ರೆ ದೇವ್ರ ಚಿತ್ತ ಏನಾಗಿದೆ, ತನ್ನನ್ನ ರೋಮಾಪುರಕ್ಕೆ ಚಕ್ರವರ್ತಿ ಹತ್ರಕ್ಕೆ ಕರ್ಕೊಂಡು ಹೋಗ್ಬೇಕನ್ನೋದು ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರವಾಗಿ ದೇವರೇನ್ ಮಾಡಿದ್ದಾರೆ, ತನ್ನನ್ನ ಯೆರೂಸಲೇಮ್ ಪಟ್ಟಣಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದ್ರ ನಂತರ ಏನಾಗುತ್ತೆ ಅಂದ್ರೆ, ಮತ್ತೆ ದೇಶಾಧಿಪತಿಗಳು ಪೌಲನ ವಿಚಾರಿಸ್ತಾ ಇರುವಂತ ಸಮಯದಲ್ಲಿ ಪೌಲ್ ಏನ್ ಮಾಡ್ತಾನೆ, ನಾನು ಹೋಗಿ ಚಕ್ರವರ್ತಿ ಹತ್ರ ನಾನು ಮಾತಾಡ್ತೇನೆ, ಚಕ್ರವರ್ತಿ ಮುಂದುಗಡೆಯಲ್ಲಿ ನನ್ನ ಒಂದು ವಾದವನ್ನು ನಾನು ಮಂಡಿಸ್ತೇನೆ ಅಂತ ತಾನು ಹೇಳ್ಕೊಳ್ತಾನೆ. ಆನಂತರ ದೇಶಾಧಿಪತಿಗಳು ಏನ್ ಮಾಡ್ತಾರೆ, ಸರಿ ಆಯ್ತು, ನೀನ್ ಚಕ್ರವರ್ತಿ ಹತ್ರ ಹೋಗ್ಬೇಕು ಅಂತನ್ಬಿಟ್ಟು ದೇಶಾಧಿಪತಿಗಳು ಅಪ್ಪಣೆ ಕೊಡ್ತಾರೆ. ಮತ್ತೆ ತಾನು ಚಕ್ರವರ್ತಿ ಹತ್ರಕ್ಕೆ ತಾನು ಹೋಗ್ತಾ ಇರುವಂತಹ ಸಮಯದಲ್ಲೂ ಸಹ ಸಮುದ್ರ ಪ್ರಯಾಣ ಮಾಡಿ ಹೋಗ್ತಾ ಇರುವಾಗ ಮಹಾ ವಿಪತ್ತು ಸಂಭವಿಸಿ ಸಮುದ್ರ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿ ಇವರು ಸಂಚರಿಸ್ತಾ ಇದ್ದಂತ ಹಡಗು ಅದು ದಿಕ್ಕು ಕಾಣದೆ ಕೊನೆಗೆ ನಾವನ್ನೆಲ್ಲ ಸತ್ತೋಗ್ತೀವಿ ಅನ್ನೋಂತ ಒಂದು ಪರಿಸ್ಥಿತಿಗೆ ಅವರು ತಳ್ಳಲ್ಪಡ್ತಾರೆ. ಆದ್ರೆ ಆ ರೀತಿಯಾದ ಪರಿಸ್ಥಿತಿಗೆ ತಳ್ಳಲ್ಪಟ್ಟ ಸಮಯದಲ್ಲೂ ಸಹ ದೇವರು ಅದರಲ್ಲಿಯೂ ಪೌಲನನ್ನು ತನ್ನ ಜೊತೆ ಇದ್ದಂತ ಎಲ್ಲರನ್ನ ಕಾಪಾಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 23ನೇ ವಾಕ್ಯದಿಂದ ನಾವು ಓದುತ್ತಾ ಹೋಗುವಾಗ ಈ ರೀತಿಯಾಗಿದೆ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಆದ್ದರಿಂದ ಜನರೇ ಧೈರ್ಯವಾಗಿರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ. ಆದರೆ ನಾವು ಯಾವುದೋ ಒಂದು ದ್ವೀಪದ ದಡವನ್ನು ತಾಕಬೇಕಾಗಿದೆ ಎಂದು ಹೇಳಿದನು. ಅವರ ಹಡಗು ದಿಕ್ಕು ಕಾಣದೆ ಅದು ಸಮುದ್ರದಲ್ಲಿ ಹೋಗ್ತಾ ಇರುವಂತಹ ಸಮಯದಲ್ಲಿ ನಾವೆಲ್ಲ ಇನ್ನು ಸತ್ತೋಗ್ತೇವೆ, ಯಾವ ನಿರೀಕ್ಷೆ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಅವ್ರು ಬಂದ್ಬಿಟ್ಟಿರ್ತಾರೆ. ಆಗ ಪೌಲ್ ಹೇಳ್ತಾನೆ, ಕಳೆದ ರಾತ್ರಿಯಲ್ಲಿ ನನಗೆ ಒಂದು ದೇವದೂತ ದರ್ಶನವಾದ, ನಾನು ಸೇವಿಸುವಂತ ದೇವರ ಬಳಿಯಿಂದ ಬಂದಂತ ದೂತ, ಪೌಲನಿಗೆ ನೀನ್ ಚಕ್ರವರ್ತಿಯ ಮುಂದೆ ನಿಲ್ಲಬೇಕು, ಅದರಿಂದ ಧೈರ್ಯವಾಗಿರು, ನಿನ್ನ ನಿಮಿತ್ತ ಈ ಜನಗಳ ಪ್ರಾಣಗಳನ್ನೆಲ್ಲ ದೇವರು ಅಮೂಲ್ಯ ಎನಿಸಿದ್ದಾರೆ ಅಂತ ಹೇಳಿ ನಿಮ್ಮನ್ನ ದೇವರು ಕಾಪಾಡ್ತಾರೆ ಅಂತ ದೇವದೂತ ನನಗೆ ಹೇಳಿ ಹೋಗಿದ್ದಾನೆ. ಅದರಿಂದ ನಾವು ಇಲ್ಲೇ ಹತ್ರದಲ್ಲಿ ಯಾವುದೋ ಒಂದು ದ್ವೀಪಕ್ಕೆ ನಾವು ತಾಕಬೇಕಾಗಿದೆ ಅಂತ ತಾನು ಹೇಳಿ ಅವರನ್ನ ಧೈರ್ಯಪಡಿಸುವಂತದನ್ನು ನಾವು ಕಾಣ್ತೇವೆ. ಇಲ್ಲೂ ದೇವದೂತನ ಮುಖಾಂತರ ದೇವರು ತಿಳಿಯಪಡಿಸುವಂತ ಕಾರ್ಯ ಏನಂದ್ರೆ, ಪೌಲು ಚಕ್ರವರ್ತಿಯ ಮುಂದುಗಡೆಯಲ್ಲಿ ನಿಲ್ಲಬೇಕನ್ನೋದು ದೇವರ ಚಿತ್ತವಾಗಿದೆ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ಕಾಣ್ತೇವೆ. ಅದೇ ರೀತಿ ನಂತರ ಆ ವಿಪತ್ತೆಲ್ಲ ಕಳೆದು ಹೋಗಿ ಪೌಲು ತನ್ನ ಜೊತೆ ಇದ್ದಂಥವರೆಲ್ಲ ರೋಮಪುರಕ್ಕೆ ಹೋಗ್ತಾರೆ. ಆ ರೋಮಪುರದಲ್ಲಿ ಪೌಲು ಅಲ್ಲಿರುವಂತ ಯಹೂದ್ಯರನ್ನೆಲ್ಲ ಕಳಿಸಿ ಅವರಿಗೆ ಸುವಾರ್ತೆಯನ್ನು ಹೇಳ್ತಾನೆ. ಕೆಲವರು ಅಂಗೀಕರಿಸ್ತಾರೆ, ಕೆಲವರು ಅಂಗೀಕರಿಸುವುದಿಲ್ಲ. ಮತ್ತೆ 2 ವರ್ಷ ತಾನು ಅಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡಿದ್ದು ಅವರ ಬಳಿಗೆ ಬರುವಂತವರೆಲ್ಲರಿಗೂ ತಾನು ಸುವಾರ್ತೆಯನ್ನು ತಿಳಿಯಪಡಿಸುತ್ತಾ ಇರ್ತಾನೆ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ರೋಮಪುರಕ್ಕೆ ಹೋಗಿ ಅಲ್ಲಿ 2 ವರ್ಷ ಅನೇಕರಿಗೆ ದೇವರನ್ನ ತಾನು ಪ್ರಕಟಪಡಿಸುವುದಕ್ಕೆ ಅವಕಾಶ ಆಗುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಪೌಲನ ವಿಷಯದಲ್ಲಿ ದೇವರ ಚಿತ್ತ ಏನಿತ್ತು ಅಂದ್ರೆ, ತನ್ನನ್ನ ರೋಮಪುರಕ್ಕೆ ಕರೆದುಕೊಂಡು ಹೋಗಬೇಕು ಅನ್ನುವಂಥದ್ದು ದೇವರ ಚಿತ್ತವಾಗಿತ್ತು. ಪೌಲು ಸಹ ಎಷ್ಟೋ ಸಾರಿ ರೋಮಪುರಕ್ಕೆ ಹೋಗ್ಬೇಕಂತ ಅನ್ಕೊಂಡು ತಾನು ಆಸೆ ಪಟ್ಟಿರ್ತಾನೆ, ಹೋಗೋದಕ್ಕೆ ಆಗಿರೋದಿಲ್ಲ. ಅದರಿಂದನೇ ತಾನು ರೋಮಪುರಕ್ಕೆ ಪತ್ರವನ್ನು ಬರೆದು ಕಳಿಸ್ತಾನೆ. ಪತ್ರವನ್ನು ಬರೆದು ಕಳಿಸ್ಬಿಟ್ಟು, ನಾನು ರೋಮಪುರಕ್ಕೆ ಬರಬೇಕಂತ ತುಂಬಾ ಇಷ್ಟವುಳ್ಳವನಾಗಿದ್ದೇನೆ ಅಂತ ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಆದ್ರೆ ಅದು ಯಾವತ್ತೂ ಆಗಿರೋದಿಲ್ಲ. ಆದ್ರೆ ತನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಲೇಬೇಕನ್ನೋದು ದೇವರ ಚಿತ್ತವಾಗಿತ್ತು. ಕಡೆಗೆ ದೇವರೇನ್ ಮಾಡ್ತಾರೆ, ತನ್ನನ್ನು ಯೆರೂಸಲೇಮಿನಲ್ಲಿ ಸೆರೆಗೆ ಒಳಪಡಿಸಿ
ಅಧಿಪತಿಗಳ ಮುಂದೆ ನಿಲ್ಲಿಸಿ ಅವರೇ ತನ್ನನ್ನು ರೋಮಪುರಕ್ಕೆ ಸಾಗ ಕಳುಹಿಸುವ ಹಾಗೆ ದೇವರು ಮಾಡಿ ಅಲ್ಲಿ ಹೋಗಿ ತಾನು 2 ವರ್ಷ ಕಾಲ ಇದ್ದುಕೊಂಡು ಅನೇಕರಿಗೆ ದೇವರನ್ನು ಪ್ರಕಟಿಸುವ ಹಾಗೆ ದೇವರು ಪೌಲನನ್ನ ಸೇವೆಯಲ್ಲಿ ನಡೆಸುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಪೌಲನನ್ನ ರೋಮಪುರಕ್ಕೆ ಕರೆದುಕೊಂಡು ಹೋಗಬೇಕೆನ್ನುವುದು ದೇವರ ಚಿತ್ತವಾಗಿತ್ತು. ಆದರೆ ಆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ವಿಶ್ವಾಸಿಗಳು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗದ ಹಾಗೆ ಪೌಲನನ್ನ ತಡೆಯುವಂತ ಪ್ರಯತ್ನವನ್ನ ಮಾಡುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ದೇವರೇನ್ ಮಾಡ್ತಾರೆ, ಪೌಲಿಗೆ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗೋದಕ್ಕಿಂತ ಮೊದಲೇನೆ ಇನ್ನು ಯೆರೂಸಲೇಮ್ ಪಟ್ಟಣದಲ್ಲಿ ನಿನಗೆ ಹಿಂಸೆಗಳು ಕಾದಿವೆ ಅನ್ನೋದನ್ನ ದೇವರು ತಿಳಿಯಪಡಿಸ್ತಾರೆ. ಆದ್ರೆ ಇದನ್ನ ಕೇಳಿದಾಗ ವಿಶ್ವಾಸಿಗಳೆಲ್ಲ ಏನ್ ಮಾಡ್ತಾರೆ, ಗುಳೋ ಅಂತ ಅಳಕ್ ಶುರು ಮಾಡ್ತಾರೆ. ನೀನು ಹೋಗ್ಬೇಡ 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 ಅಂತ ಅಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಲ್ಲಿಗೆ ತನ್ನನ್ನ ಕರ್ಕೊಂಡು ಹೋಗ್ಲೇಬೇಕನ್ನೋದು ದೇವರ ಚಿತ್ತವಾಗಿತ್ತು. ಅದ್ರ ಮುಖಾಂತರ ಯೆರೂಸಲೇಮ್ನಲ್ಲಿರುವಂತವರಿಗೆ ಪೌಲನು ಸಾಕ್ಷಿ ಕೊಡಬೇಕಾಗಿತ್ತು. ಅಲ್ಲಿ ಮಾತ್ರ ಅಲ್ದಿರ ಅಲ್ಲಿಂದ ತನ್ನ ರೋಮಪುರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರುವಂತವರಿಗೂ ಪೌಲನ ಸಾಕ್ಷಿ ಹೇಳೋ ಹಾಗೆ ದೇವರು ಮಾಡಬೇಕಾಗಿತ್ತು. ಆ ರೀತಿಯಾಗಿ ತನ್ನನ್ನು ನಡೆಸುವಂಥದ್ದು ದೇವರ ಚಿತ್ತವಾಗಿತ್ತು. ಆದರೆ ಅದು ನಡೆಯದ ಹಾಗೆ ವಿಶ್ವಾಸಿಗಳು ಕಣ್ಣೀರಿಟ್ಟು ಪೌಲನಿಗೆ ಹೋಗಬೇಡ ಹೋಗಬೇಡ ಅಂತ ತಡೆಯೋ ಪ್ರಯತ್ನವನ್ನು ಮಾಡೋದನ್ನ ನಾವು ಕಾಣ್ತೇವೆ. ಆದರೆ ಪೌಲನು ಅದಕ್ಕೆ ಒಳಗಾಗದೆ ನಾನು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತೇನೆ, ಅಲ್ಲಿ ಕೇವಲ ಹಿಂಸೆ ಬೇಡಿಗಳು ಮಾತ್ರವಲ್ಲ, ನಾನು ಸಾಯಬೇಕಾಗಿದ್ರು ನಾನು ಸಿದ್ಧನಿದ್ದೇನೆ, ನಾನು ಹೋಗ್ತೇನೆ ಅಂತ ಹೋಗೋದನ್ನು ಕಡೆಗೆ ಅಲ್ಲಿಂದ ತಾನು ರೋಮಪುರಕ್ಕೂ ಹೋಗುವಂಥದ್ದನ್ನು ದೇವರ ಚಿತ್ತವನ್ನ ನೆರವೇರಿಸುವಂಥದ್ದನ್ನು ನಾವು ಕಾಣ್ತೇವೆ. ಆ ರೀತಿ ಕೆಲವೊಂದು ಸಮಯದಲ್ಲಿ ವಿಶ್ವಾಸಿಗಳು ಸಹ ನಮಗೆ ದೇವರ ಚಿತ್ತಕ್ಕೆ ತಡೆಯಾಗಿ ಹೋಗಬಹುದು. ಯೆರೂಸಲೇಮಿಗೆ ಪೌಲನನ್ನ ಕರೆದುಕೊಂಡು ಹೋಗ್ಬೇಕು, ಅದರ ಮುಖಾಂತರ ರೋಮಪುರಕ್ಕೆ ಕರ್ಕೊಂಡು ಹೋಗ್ಬೇಕನ್ನೋದು ದೇವರ ಚಿತ್ತವಾಗಿತ್ತು. ಆದರೆ ವಿಶ್ವಾಸಿಗಳು ಏನ್ ಮಾಡಿದ್ರು, ನೀನು ಯೆರೂಸಲೇಮಿಗೆ ಹೋಗ್ಬೇಡ ಅಂತ ಕಣ್ಣೀರು ಸುರಿಸಿ ತನ್ನನ್ನು ಕೇಳ್ಕೊಳ್ತಾ ಇದ್ರು. ಆದ್ರೆ ಪೌಲನು ದೃಢವಾಗಿದ್ದರಿಂದ ನಾನು ಹೋಗ್ತೀನಿ ಅಂತ ತಾನು ಹೊರಟ. ಈ ರೀತಿ ಕೆಲವೊಂದ್ಸಲಿ ಬೇರೆ ವಿಶ್ವಾಸಿಗಳು ದೇವರ ಚಿತ್ತಕ್ಕೆ ನಮಗೆ ತಡೆಯಾಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ವಿಶ್ವಾಸಿಗಳೇ ಸೇವಕರಿಗೆ ತಡೆಯಾಗಿ ಕೆಲವೊಂದು ಸಲ ಬಂದು ಬಿಡೋದಕ್ಕೆ ಅವಕಾಶ ಇರುತ್ತೆ. ವಿಶ್ವಾಸಿಗಳು ಬೇರೆ ವಿಶ್ವಾಸಿಗಳಿಗೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತಡೆಯಾಗಿ ಬಂದು ಬಿಡೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ನಮ್ಮ ಜೀವಿತಗಳಲ್ಲಿ ಯಾರು ಸಹ ನಮಗೆ ತಡೆಯಾಗಿ ಬರದ ಹಾಗೆ ನಾವು ಎಚ್ಚರಿಕೆಯಾಗಿರಬೇಕು. ಯಾವ ವಿಶ್ವಾಸಿಯೂ ಸಹ ದೇವರ ಚಿತ್ತಕ್ಕೆ ನಮಗೆ ತಡೆಯಾಗಿ ಬರದ ಹಾಗೆ ನಾವು ಎಚ್ಚರಿಕೆಯಾಗಿರಬೇಕು.